ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವಾಗ ನಮ್ಮ ಜೊತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದಾರೆ. ಆದರೆ ಇವಾಗ ಇವರು ಡೈರೆಕ್ಟರ್ ಮತ್ತು ಆಕ್ಟರ್ ಉಪೇಂದ್ರ ಅವರಾಗಿಲ್ಲ, ಪ್ರಜಾಕಾರಣಿ ಉಪೇಂದ್ರ ಅವರಾಗಿದ್ದಾರೆ. ರಾಜಕಾರಣಿ ತಕ್ಷಣ ಬಂದ್ಬಿಡುತ್ತೆ, ಕಾನ್ಶಿಯಸ್ ಆಗಿ ಪ್ರಜಾಕಾರಣಿ ಅಂತ ಚೇಂಜ್ ಮಾಡ್ಕೊಂಡು 72 ವರ್ಷ ಬಬ್ಬಲ್ ಗಮ್ ನಗದಿದಿರಲ್ವಾ, ಈಗಾರ ಹೋಗಿರಿ. ಈಗ ಮೊದಲನೇದಾಗಿ ಸರ್, ಈಗ ನಿಮ್ಮ ಪ್ರಜಾಕೀಯ ಇದಕ್ಕೆಲ್ಲ ಬರಕ್ ಮುಂಚೆ ಇನ್ನೊಂದು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಇದು ಮೇಯ್ನ್ ಆಗಿ ಅಲ್ಲ, ಇವಾಗ ಓಕೆ, ರೆಗ್ಯುಲರ್ ಆಗಿ ಎಲ್ಲರೂ ನನ್ನ ಕ್ವಶನ್ ಕೇಳ್ತಾರೆ. ಸರಿ ಸರ್, ಆಕ್ಚುಲಿ ನಾನು ನಿಮ್ಮನ್ನು ಕೇಳ್ತೀನಿ, ಯಾಕಂದ್ರೆ ಯು ಆರ್ ಯಂಗ್ಸ್ಟರ್, ನೀವು ಈ ದೇಶದ ಫ್ಯೂಚರು, ಓಕೆನಾ? ನಿಮ್ಮನ್ನು ಕೇಳ್ತೀನಿ. ಅದೇ ಸೇಮ್ ಇಂಟರ್ವ್ಯೂನೇ ಇರುತ್ತೆ, ಬೇರೆ ತರ ಇರುತ್ತೆ. ನೀವು ಹೇಳಿ, ಪ್ರಜಾಕೀಯ ಅಂದ್ರೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ? ಪ್ರಜಾಕೀಯ ಅಂದ್ರೆ ಎಲ್ಲ ಪ್ರಜೆಗಳಿಂದಾನೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಅವ್ರ ರಾಜಕಾರಣಿಗಳ ಕೈಲಿ ಅಧಿಕಾರ ಕೊಡ್ದಿರಾ, ಅವ್ರನ್ನ ಮುಂದೆ ಇಟ್ಕೊಂಡು ನಮ್ಮ ಕೆಲಸಗಳನ್ನ ನಾವು, ನಮಗೆ ಬೇರೆ ಕೆಲಸಗಳಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಜಸ್ಟ್ ಅವ್ರನ್ನ ಮುಂದೆ ಇಟ್ಕೊಂಡು ಅದೇ ಇವಾಗ ರಾಜಕೀಯದಲ್ಲಿರೋದು ಅದೇ ಅಂತಾರೆ ಅವರು. ಸರಿಯಾಗಿ ಆಗ್ತಿಲ್ಲ ಅಂತ ನಮ್ಗೆ ಇದು ಹೆಂಗ್ ಸರಿಯಾಗಿ ಆಗ್ಬಿಡುತ್ತೆ ಅಂತ ಮಾಡ್ತಿರಂತ ನಂಬಿಕೆ ಇದೆ ಸರ್. ಅಷ್ಟೇ ನಂಬಿಕೆ, ಸುಮ್ನೆ ಎಲ್ಲಾರನ್ನು ನಂಬ್ಕೊಂಡೇ ಹೋಗ್ತಾ ಇದ್ರಿ 72 ವರ್ಷದಿಂದ. ನಂಬೋದಲ್ಲ ಇಲ್ಲಿ. ಹೇಗೆ ಕರೆಕ್ಟ್ ಮುಂದೆ ಇಟ್ಕೊಂಡು ನಮ್ಮ ಕೆಲಸ ಕನೆಕ್ಟಿವಿಟಿ ಅಂತ ಏನು ಹೇಳಿ, ಟೋಟಲ್ ಒಬ್ಬ ಅಭ್ಯರ್ಥಿ ಫಸ್ಟ್ ಗೆದ್ದ ಕೂಡಲೇ ಅವನು ಟೋಟಲ್ ಜನಗಳ ಜೊತೆ ಫುಲ್ ಕನೆಕ್ಟಿವಿಟಿ ತಗೊಬೇಕು ಅಲ್ವಾ? ಈಗ ಈಸಿ, ನಿಮ್ಗೆ ಏನೋ ಮೊಬೈಲ್ ಇರೋದ್ರಿಂದ, ಏನೋ ಟೆಕ್ನಾಲಜಿ ಇರೋದ್ರಿಂದ ಈಸಿ. ಪ್ಲಸ್ ಡೈರೆಕ್ಟ್ ಆಗು ಬಂದು ಮೀಟ್ ಮಾಡೋದು, ಏನು 5 ವರ್ಷ ಫುಲ್ಲು ಬ್ಯುಸಿ ಅನ್ನೋ ಥರ ಏನಿರಲ್ಲ, ಓಕೆನಾ? ಜನಗಳನ್ನ ನೇರವಾಗಿ ಸಂಪರ್ಕ ಮಾಡೋದು, ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಕನೆಕ್ಟ್ ಮಾಡ್ಬೋದು, ಡೈರೆಕ್ಟ್ ಲೈವ್ ತಗೊಬೋದು, ಹಳ್ಳಿಗೆ ಹೋಗಿ ಅದನ್ನು ವಿಡಿಯೋ ಮಾಡ್ಬೋದು. ಆ ಥರ ಕನೆಕ್ಟ್ ಮಾಡ್ಬೇಕು ತಾನೆ ಫಸ್ಟು. ನಾನು ಹೇಳಿದ್ದು ಓಕೆ, ಕನೆಕ್ಟ್ ಫಸ್ಟ್ ಈ ಕೆಲಸ ಮಾಡಬೇಕು, ಜನಗಳ ಕನೆಕ್ಟ್ ಮಾಡಿ ಆಮೇಲೆ ಅವ್ರದ್ದು. ಇವಾಗ ಒಂದು ಹಳ್ಳಿಲಿ ಹೋಗಿ ಕನೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಒಬ್ಬ ಅವನು ಆ ಹಳ್ಳಿಲಿ 10 ಸಮಸ್ಯೆಗಳಿರುತ್ತೆ. ಅದರಲ್ಲಿ ಮೊದಲು ಸಮಸ್ಯೆ ಒಂದು ನೀರಿಂದಿರುತ್ತೆ, ಅಥವಾ ಇವೇನೋ ಉದ್ಯೋಗದ್ದಿರುತ್ತೆ ಯುವಕರಿಗೆ. ಈಗ ಅದು ಲಿಸ್ಟ್ ಆಗುತ್ತೆ. ಈ ಸಂಬಂಧಪಟ್ಟ ಇಲಾಖೆ ಅಡ್ಮಿನಿಸ್ಟ್ರೇಷನ್ ಇದೆ, ಅದ್ಭುತವಾದಂಥ IAS KS ಆಫೀಸರ್ಸು ಅಲ್ವಾ, ನಾಲೆಡ್ಜ್ ಅಲ್ಲಿದೆ. ಇವ್ರ ಕೆಲಸ ಏನು, ಇವರಿಂದ ಇವ್ರಿಗೆ ನೋಡಪ್ಪ ಈ ಜನಗಳಿಗೆ ಇದು ಬೇಕು, ಇದನ್ನು ಮಾಡಿಸಿ ಅಂತ ಓಡಾಡಿ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿ ಕೆಲಸ ಮಾಡಿಸೋದು ಅಲ್ವಾ? ಇವನ್ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡಬೇಕು ಕೂಡ ಫಸ್ಟ್ ಜನಗಳ ಸಂಪರ್ಕ ಇಟ್ಕೊಂಡು ಏನೇನು ಸಮಸ್ಯೆ ಇದೆ ಅಂದ್ಕೊಂಡು ಅದನ್ನೊಂದು PPT ಪ್ರೆಸೆಂಟೇಷನ್ ಮಾಡಿ ವಿಜುವಲ್ಸ್ ಎಲ್ಲ ಹಾಕಿ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ಬೋದು ಅಲ್ವಾ? ಸುಮ್ಮನೆ ಹೋಗಿ ನಿಂತ್ಕೊಂಡು ಬೋರಿಂಗಾಗಿ ಮಾತಾಡೋದೇ ಆಗೋಗ್ಬಿಟ್ಟಿದೆ. ಆ ಬದಲಾವಣೆ, ಅಲ್ಲಿ ಜನರ ಇನ್ವಾಲ್ವ್ಮೆಂಟ್ ಬೇಕು ಅಂತ, ಅದು ಪ್ರಜಾಕೀಯ ಆ್ಯಕ್ಚುಲಿ. ಅಂದರೆ ವರ್ಕರ್ ಆಗಿ ಜನಗಳ ಕನೆಕ್ಟಿವಿಟಿ ಇದ್ದು ಕೆಲಸ ಮಾಡೋದು. ಸುಮ್ಮನೆ ಸರ್ ನೀವು ಬಂದ್ಬಿಟ್ಟು ಮಾಡ್ಬಿಡ್ತೀರಾ, ನಂಬಿಟ್ಟಿದ್ದೀವಿ ಸರ್ ನಿಮ್ಮನ್ನು, ಅಲ್ಲ ಅದು ಹಂಗಲ್ಲ. ಇಷ್ಟು ವರ್ಷ ನೀವು ನಂಬ್ಕೊಂಡೇ ಹೋದ್ರಿ, ನಂಬೋದಲ್ಲ. ನೀವು ಪ್ರತಿಯೊಂದು ವಿವರ ತಿಳ್ಕೊಬೇಕು, ಅದೇ ಈ ಬದಲಾವಣೆ ಬೇಕಾಗಿರೋದು ಅಲ್ವಾ? ಸುಮ್ಮನೆ ನನ್ನ ನಂಬಿಡೋದಲ್ಲ. ನಾಳೆ ಇನ್ನೊಬ್ರು ಬರ್ತಾರೆ, ಅವ್ರು ನಂಬ್ತೀರಾ, ಹೇ ಉಪೇಂದ್ರ ಸರಿ ಇಲ್ಲಪ್ಪ ಅವ್ರು ಬರ್ರಿ, ಅವ್ರಿಲ್ಲಪ್ಪ ಇನ್ನೊಬ್ರು ಸರಿ, ಹಂಗಲ್ಲ. ಇಲ್ಲಿ ಅದಕ್ಕೋಸ್ಕರ ಹೇಳ್ತಿರೋದು, ನೀವು ದೊಡ್ಡ ಲೀಡರ್ಸ್ ನೋಡ್ತೀರಾ, ಎಲ್ಲರಿಗೂ ವಿಶ್ವಾಸ ಪಟ್ವಿ ನಾವು ಆಗದೆ. ನಿಜವಾದ ಸಮಸ್ಯೆ ಏನಂದರೆ ವಾಪಸ್ ಬಂದರೆ ನಮ್ಮೊಳಗೆ ಇದೆ, ನಾವು ಎಲೆಕ್ಷನ್ ಮಾಡೋ ರೀತಿನೇ ತಪ್ಪಿದೆ. ಏನು ಹೇಳಿ, ನಮ್ಗಿನ್ನೂ ಆ ಮೈಂಡ್ ಸೆಟ್ ಇದೆ. ಫೇಮಸ್ ವ್ಯಕ್ತಿಗಳು 10 ಸತಿ ಗೆದ್ದಿಯಾರವರು, ತುಂಬ ಫೇಮಸ್ ಲೀಡ್ರು, ಆ ಪಕ್ಷ ದೊಡ್ಡ ಪಕ್ಷ, ಈ ದೊಡ್ಡ ಪಕ್ಷ, ಇದು ಹೊರಗೆ ಬರೋದು ಹೆಂಗೆ ಅಲ್ವಾ? ನಾವು ಏನು ಹೇಳಿದ್ರು ನಂಬ್ತೀವಿ ಅವ್ರನ್ನ. ಒಂದೇ ಒಂದು ನಾವು ಕೇಳ್ತಾ ಇಲ್ಲ ಅವ್ರನ್ನ. ಸರ್ ಹೆಂಗೆ ಹೇಳಿ ಸರ್, ಆ್ಯಕ್ಚುಲಿ ನಾನು ಉದ್ಯೋಗ ಕೊಡಿಸ್ತೀನಿ ಸರ್, ಹೆಂಗೆ ಸಾಧ್ಯ ಹೇಳಿ? ಅಗ್ರಿಕಲ್ಚರ್ ನಾನು ಜಾಸ್ತಿ ಮಾಡ್ಬಿಡ್ತೀನಿ, ಚೆನ್ನಾಗಿ ಮಾಡ್ತೀನಿ, ಇನ್ಕಮ್ ಎಲ್ಲ ಹೇಗೆ? ಬಟ್ ನನಗನ್ಸುತ್ತೆ ಇಲ್ಲಿ ಕ್ವಶನ್ ಕೇಳೋರು ಇದ್ದಾರೆ, ಬಟ್ ಆ ಕೇಳ್ತಾ ಇರೋ ಕ್ವಶನ್ ಅವ್ರಿಗೆ ರೀಚ್ ಆಗ್ತಾ ಇಲ್ಲ ಅಂತ ಅನ್ಸಿದೆ ಎಷ್ಟೋ ಸಲ. ಅಲ್ಲ, ಹೌದೌದು, ಅದೇ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ನಿಮ್ಮ ಕನೆಕ್ಟಿವಿಟಿಲಿ ಇಲ್ಲ ಅವರು. ಮೊನ್ನೆ ಯಾವುದೋ ಹುಡುಗರು ಭಾಳ ಚೆನ್ನಾಗಿ ಹೇಳಿದ್ರು, ಈಗೆಲ್ಲ ಟ್ರಾಲ್ ಮಾಡ್ತಿದ್ರಲ್ಲ ಹುಡುಗರನ್ನ, ಯಂಗ್ಸ್ಟರ್ಸ್ ನೋಡಿ ಕಾಲೇಜ್ ಹತ್ರ ಕೇಳೋದು, ಚೀಫ್ ಮಿನಿಸ್ಟರ್ ಯಾರು, ಪ್ರೈಮ್ ಮಿನಿಸ್ಟರ್ ಯಾರು, ಹೋಮ್ ಮಿನಿಸ್ಟರ್ ಯಾರು, ಇದು ಅಂದರೆ ಹುಡುಗರಿಗೆ ಗೊತ್ತಾಗದೇನೆ ಹುಡುಗಿರೆಲ್ಲ ಬದ್ದಿದ್ದೆ ಅನ್ನೋರು. ನಿನ್ನೆ ಅದಕ್ಕೆ ಒಬ್ಬ ಹುಡುಗ ಚೆನ್ನಾಗಿ ಆನ್ಸರ್ ಮಾಡಿದ್ದಾನೆ. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಹೇಳತ್ರ ನೀವು ಕೆಲಸ ಮಾಡಿ, ನಮಗೆ ಗೊತ್ತೇ ಇಲ್ಲ ನೀವು ಯಾರು ಅಂತ. ಎಲೆಕ್ಷನ್ ಬಂದ್ರ ಮೇಲೆ ನೀವು ಕಾಣಿಸೋದಿಲ್ಲ, ಏನು ಮಾಡ್ತೀರಾ ಅಂತ ಗೊತ್ತಿಲ್ಲ ನಮಗೆ ಅಂತ ಅಲ್ವಾ? ಸೊ ನಿಮ್ಮ ಜವಾಬ್ದಾರಿನೂ ಇದೆ ಆ್ಯಕ್ಚುಲಿ. ಜನಗಳನ್ನ ಕನೆಕ್ಟಿವಿಟಿ ಹೆಂಗೆ ಮಾಡೋದು, ನನಗೆ ಇಂಟ್ರೆಸ್ಟ್ ಇಲ್ಲ ಜನಗಳಿಗೆ ಕರೆಕ್ಟ್, ಬಟ್ ಜನಗಳೇ ಈ ದೇಶ ಕಟ್ಟಬೇಕಲ್ವಾ? ಅದು ಆ್ಯಕ್ಚುಲಿ ನಿಜ ಅನ್ಸುತ್ತೆ ಸರ್. ಈಗ ನೋಡಿ, ಉಪೇಂದ್ರ ಅವ್ರದ್ದು ಫಸ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿದ್ದು ಯಾವುದು ಅಂತಂದ್ರೆ ನಂಗೆ ತಕ್ಷಣ ನೆನಪಿರುತ್ತೆ. ಬಟ್ ಅದೇ ಯಾವುದೋ ಒಬ್ಬ ಪೊಲಿಟಿಷಿಯನ್ ಮೊದಲು ಈ ಯಾವ ಕ್ಷೇತ್ರದಲ್ಲಿ ನಿಂತ್ಕೊಂಡು ಗೆದ್ರು ಅಂದ್ರೆ ನಮಗೆ ಗೊತ್ತಿರಲ್ಲ. ಹೌದು ನೋಡಿ, ಅದೇ ಎಜುಕೇಷನ್ ಅದೇ ಆಗಬೇಕಾಗಿರೋದು. ನನಗೆ 10 ವರ್ಷ ಓದಿರೋದು, ನನಗೆ ಕೆಲವು ವಿಷಯಗಳು ಮಾತ್ರ ಜ್ಞಾಪಕ ಇದೆ, ನನಗೆ ಯಾವುದು ಜ್ಞಾಪಕ ಇಲ್ಲ. ಇಷ್ಟೊಂದು ಓದಿದ್ದೀವಿ ನಾವು ಅಲ್ವಾ? ಏನಕ್ಕೆ ಓದಿದ್ವಿ ನಾವು?
ಸೊ ವಿದ್ಯೆ ಅನ್ನೋದು, ಎಜುಕೇಷನ್ ಅನ್ನೋದು ನಿಮ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಮೊದಲನೇ ಕೆಲಸ, ಅದು ಎಜುಕೇಷನ್ ಸಿಸ್ಟಮ್ದು ಅಲ್ವಾ. ಫಸ್ಟ್ ಅದು ಹೇಳ್ಕೊಡ್ಬೇಕಾದ್ರೆ ನೀನು ಎಕ್ಸಾಮ್ ಬರೆಯೋದಲ್ಲಪ್ಪ, ನೀವು ತಿಳ್ಕೊ, ಯು ಎಂಜಾಯ್. ಅದು ಬಂದಾಗ ಏನಾಗುತ್ತೆ, ನೀವು ಅದ್ಭುತ ಕ್ರಿಯೇಟ್ ಆಗುತ್ತೆ ಆಕ್ಚುಲಿ. ಮತ್ತೆ ಇನ್ನೊಂದು ಅಷ್ಟೇ, ಎಜುಕೇಶನ್ ಸಿಸ್ಟಮ್ ಅಲ್ಲೂ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ನಮ್ ಚಿಕ್ಕ ವಯಸ್ಸಿಂದಾನೇ ಕಟ್ಕೊಟ್ಬಿಟ್ಟಿದೀವಿ, ಈ ವ್ಯಕ್ತಿ ಒಳ್ಳೆಯವರು, ಈ ವ್ಯಕ್ತಿ ಕೆಟ್ಟವರು. ಇತಿಹಾಸ ಏನಿದೆ ಎಕ್ಸಾಕ್ಟ್ ಆಗಿ ಹಂಗೆ ಪ್ರೆಸೆಂಟ್ ಮಾಡ್ಬಿಟ್ಟು ಹುಡುಗರಿಗೆ ಡಿಸೈಡ್ ಮಾಡಕ್ ಬಿಡ್ಬೇಕು. ಅದೇ 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 ಒಳ್ಳೆಯವರು, ಇವ್ರು ಕೆಟ್ಟವರಪ್ಪ. ಅದೇ ಹೇಳಿದ್ದು, ನಾನು ಹೇಳಿದ್ದು ಯಾರೋ ಬರೋದು ಕಥೆನ ಇಟ್ಕೊಂಡು ನಾವು ಅದನ್ನ ಇದು ಮಾಡಿಕೊಂಡು ಪ್ರಾಬ್ಲಮ್ಮೇ ಅದು. ಮುಂದಿನ ಜನ್ರೇಷನ್ ನಮ್ಗಿಂತ 50 ವರ್ಷ ಅಡ್ವಾನ್ಸ್ ಇರ್ತಾರೆ ಮಕ್ಕಳು. ನಮ್ಮ ಮೂರ್ಖತನ ಅದನ್ನ ತಲೆ ಮೇಲೆ ತುಂಬಿ 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 ನಾವು ಹಾಳು ಮಾಡ್ತಾ ಇದ್ದೀವಿ. ಸೊ ಎಜುಕೇಷನಲ್ಲಿ ಆ ಥರ ಡ್ರಾಸ್ಟಿಕ್ ಚೇಂಜಸ್ ಆಗಬೇಕು. ಅವಾಗ ಏನಾಗುತ್ತೆ ನಿಮಗೆ, ಏನು ಅವಾಗ ಎಂಪ್ಲಾಯ್ಮೆಂಟು ಅಷ್ಟೇ. ಇವಾಗ ನೋಡಿ 10ನೇ ಕ್ಲಾಸ್ವರೆಗೆ ಮಗು ವಿತ್ ಸ್ಕಿಲ್ಲು ಎಲ್ಲ ಕಲ್ತ್ಕೊಂಡ್ಬಿಡ್ತು ಅಂದ್ಕೊಳ್ಳಿ. ಎಜುಕೇಷನ್ ಜೊತೆಲಿ 3-4 ಲ್ಯಾಂಗ್ವೇಜು, ನಾಟ್ ಹೇಳಿದ್ದು ಗ್ರಾಮರ್ ಗಿಮರ್ ಎಲ್ಲ ಬೇಕು ಅಂತಿಲ್ಲ, ಬೇಕಾದ ಮಕ್ಕಳು ಕಲಿತಾರೆ, ತೊಂದರೆ ಇಲ್ಲ. 4-5 ಲ್ಯಾಂಗ್ವೇಜು ಮಾತಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಗೊತ್ತಾಯಿತು ಅಂದ್ಕೊಳ್ಳಿ. ಅದ್ರ ಜೊತೆಲಿ ಕುಕ್ಕಿಂಗು, ಫಾರ್ಮಿಂಗು, ಕಾರ್ಪೆಂಟ್ರಿ, ಇನ್ನೇನು ಎಲೆಕ್ಟ್ರಿಸಿಟಿ, ಈ ಥರ ಬ್ಯಾಂಕಿಂಗು ಎಲ್ಲವನ್ನೂ ಗೊತ್ತಾದ್ರೆ ಮಗು ಹೊರಗೆ ಬರ್ತಿದ್ದಾಗೆ 100 ಕೆಲಸ ಮಾಡೋಕ್ಕೆ ರೆಡಿ ಇರುತ್ತೆ ಅಲ್ವಾ. ನೀವು ಇಂಜಿನಿಯರ್, ಡಾಕ್ಟ್ರೇ ಮಾಡ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್, ಅವಾಗ ಏನಾಗುತ್ತೆ ನಿಮಗೆ ಜಾಸ್ತಿ ಏನು ಲಕ್ಷಾಂತರ ಇಂಜಿನಿಯರ್ಸ್ ಬರ್ತಾ ಇರ್ತಾರೆ, ಕೆಲಸಗಳಿರಲ್ಲ, ಸಪ್ಲೈ ಮೋರ್ ಡಿಮ್ಯಾಂಡ್ ಕಮ್ಮಿ. ಸೇಮ್ ಅದೇ ಅಗ್ರಿಕಲ್ಚರ್ ಆಗಿರೋದು ಅದೇ. ಏನಕ್ಕೆ ಸಪ್ಲೈ ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ ಸಪ್ಲೈ ಆಗ್ತಿದೆ. ಡಿಮಾಂಡ್ ಇದ್ದಾಗ ಇರಲ್ಲ, ಡಿಮಾಂಡ್ ಜಾಸ್ತಿ ಇದ್ದಾಗ ಅಲ್ಲಿ ಪ್ರೊಡಕ್ಷನ್ ಇರಲ್ಲ, ಪ್ರೊಡಕ್ಷನ್ ಜಾಸ್ತಿ ಡಿಮಾಂಡ್ ಇರಲ್ಲ. ಇದು ಕಂಟ್ರೋಲ್ ಮಾಡೋಕೆ ಅದು ಇದಕ್ಕೆ ಸರ್ಕಾರಗಳು ಬೇಕು ಅನ್ನೋದು ಏನು ಹೇಳಿ. ಅವಾಗ ಏನಾಗುತ್ತೆ, ಟೋಟಲ್ ಓವರ್ ಆಲ್ ಎಲ್ಲರೂ ಎಲ್ಲ ಸೇರಿದ್ರೇ ಏನಾರ ಒಂದು ಅದ್ಭುತ ಮಾಡೋಕ್ಕೆ ಸಾಧ್ಯ. ಯಾರೋ ಒಬ್ರು ಬಂದ್ಬಿಡ್ತಾರೆ. ಅದಕ್ಕೆ ಏನಾಗ್ತಿದೆ ನೋಡಿ, ಇವಾಗ ಯಾರೋ ಒಬ್ರು ಲೀಡ್ರನ್ನ ಪ್ರೊಜೆಕ್ಟ್ ಮಾಡ್ತೀವಿ ನಾವು, ಅವ್ರು ಬಂದೇನೋ ಮಾಡ್ತಾರೆ, ಇವ್ರು ಬಂದೇನೋ ಮಾಡ್ತಾರೆ ಅಂದ್ರೆ, ಬಟ್ ಓಕೆ ಬನ್ನಿ ಮಾಡಿ ಕರೆಕ್ಟ್, ಹೇಗೆ ಮಾಡ್ತೀರಾ ಅಂತೇಳಿ. ಈಗಿರೋ ಈ ಸಿಸ್ಟಮಲ್ಲಿ ಒಬ್ಬೊಬ್ಬ 20 ಕೋಟಿ 30 ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡ್ಕೊಂಬಿಟ್ಟು ನೀವು ಎಲೆಕ್ಷನ್ಗೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಫೂಲಿಶ್ನೆಸ್ ಅಲ್ವಾ ಅದು, ಅಲ್ವಾ? ಫೂಲಿಶ್ನೆಸ್ ಅಲ್ವಾ? ಎಲ್ಲಿಂದನೇ ಬರಲಿ ಆ ದುಡ್ಡು. ಓಕೆ ಫಂಡ್ ಸೇಜ್ ಕೊಟ್ಟಿದ್ದಾರೆ, ಜನನೇ ಕೊಟ್ಟಿದ್ದಾರೆ, ಎಲ್ಲವೂ ಕರೆಕ್ಟೇ. ಬಟ್ ಅಭ್ಯರ್ಥಿ ಬರೋನು ಹೇಗೆ ಖರ್ಚು ಮಾಡಬೇಕು? ಅವನು ಬಂದು ಖರ್ಚು ಮಾಡ್ತಾನೆ. ಖರ್ಚು ಮಾಡ್ರ ಮೇಲೆ ನೀವು ಹೆಂಗೆ ಹಾನೆಸ್ಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ವಾ? ಸೊ ಯಾವಾಗ ಪೊಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ಅದಕ್ಕೆ ಕನೆಕ್ಟೆಡ್ ಆಗಿರೋ ಅಡ್ಮಿನಿಸ್ಟ್ರೇಷನ್ ಏನಾಗುತ್ತೆ, ಯಾರೋ ಒಬ್ಬ IAS, ಯಾವುದೋ ಒಂದು ಏನೋ DC, AC, ಈ ಥರ ಹಲವಾರು ಪೋಸ್ಟ್ಗಳಿರುತ್ತೆ, ಸಬ್ ಇನ್ಸ್ಪೆಕ್ಟ್ರು, ಪ್ರತಿಯೊಂದು ಪೋಸ್ಟ್ಗೂ ಕೂಡ ದುಡ್ಡು. ಅವಾಗ ಏನು ಹೇಳಿ, ನಾನು ದುಡ್ಡು ಖರ್ಚು ಮಾಡಿ ಬಂದೀನಿ, ನನಗೆ ಏನೇನು ಚಾನ್ಸ್ ಇದೆ ನೋಡ್ತೀನಿ ನಾನು ದುಡ್ಡು ತೊಗೊಳೋದಕ್ಕೆ ವಾಪಸ್ಸು. ಸೊ ನಾನು 10 ತೊಗೊತೀನಿ ಅವಾಗ. ಅಲ್ಲ, ಇಲ್ಲಿ ಜನಗಳದ್ದು ಒಂದು ತಪ್ಪನೆ. ಒಬ್ರು MLA, ಹೆಸರು ಬೇಡ, ಅವ್ರ ಹತ್ರ ಏನೋ ಹಿಂಗೆ ಮಾತಾಡ್ತಾ ಇದ್ದ, ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ದು, ಗಣೇಶ ಹಬ್ಬ ಬಂತು ಅಂತಂದ್ರೆ ನನಗೆ 2-3 ಲಕ್ಷ ಖರ್ಚಿಗೆ ಇಟ್ಕೊಂಡಿರ್ಬೇಕು, ನಾನು ಎಲ್ಲಿಂದ ತರಲಿ ಅಂತ ಕೇಳ್ತಾರೆ. ಅಲ್ಲ ಅದೇ ಹೇಳಿದ್ದು, ನಾನು ಹೇಳಿದ್ದು ಎಷ್ಟು ನೋಡಿ ರಾಂಗ್ ರೂಟಲ್ಲಿ ಆಗಿದೆ ನೋಡಿ. ನಾನು ಹೇಳಿದ್ದು, ಇಲ್ಲಿ ನೀವು ಯಾವುದೋ 1 ಜನ ಕಾರ್ಯಕರ್ತರಿಗೋಸ್ಕರ, 1 ಜನ ನಿಮ್ಗೋಸ್ಕರ ಎಲೆಕ್ಷನ್ ವರ್ಕ್ ಮಾಡೋರಿಗೋಸ್ಕರ ನೀವು ಈ ದುಡ್ಡನ್ನು ಇದು ಮಾಡ್ತೀರ. ರಿಯಲ್ ಆಗಿ ಕರೆಕ್ಟಾಗಿ ಯೂಸ್ ಆಗ್ಬಿಟ್ರೆ ಆ ದುಡ್ಡು ಅವ್ರು ಯಾರು ನಿಮ್ಮ ಮನೆ ಹತ್ರ ಬರೋದೇ ಇಲ್ಲ ಅಲ್ವಾ. ನಾನು ಹೇಳಿದ್ದು ಕರೆಕ್ಟಾಗಿ ಎಲ್ಲಿ ಸೇರಬೇಕು. ಒಂದು ಒಳ್ಳೆ ಎಜುಕೇಷನ್ ನಿಮ್ಗೆ ಇದಾಯ್ತು ಅಂದ್ಕೊಳ್ಳಿ, ಅದ್ಭುತವಾದಂಥ ಒಂದು ನಾನು ಹೇಳಿದ್ದು, ಇವಾಗಿರೋ ಪ್ರೈವೇಟ್ ಸ್ಕೂಲ್ಗೆ ತಿರುಗಿ ನೋಡೋ ಅಂಥ ಒಂದು ಎಜುಕೇಷನ್ ಸಿಸ್ಟಮ್ ಫ್ರೀ ಸಿಕ್ತು ಅಂದ್ಕೊಳ್ಳಿ, ಒಂದು ಒಳ್ಳೆ ಹೆಲ್ತ್ ಸಿಸ್ಟಮ್, ಏನಲ್ಲಿ ಒಳ್ಳೆ ಹಾಸ್ಪಿಟ್ಲು ನಿಮ್ಮ ವಾರ್ಡಲ್ಲಿ, ನಿಮ್ಮ ಹಳ್ಳೀಲಿ, ಅದು ಮೇಯ್ನಾಗಿ ಫ್ರೀಯಾಗಿ ಚೆನ್ನಾಗಿ ಸಿಕ್ಬಿಟ್ರೆ ಏನಕ್ಕೆ ಕರಪ್ಟ್ ಆಗ್ತಾರೆ ಹೇಳಿ ಅಲ್ವಾ. ಎಲ್ಲರೂ ಕೂಡ ದುಡ್ಡು ಇಡ್ತಿರೋದೇ ನನ್ನ ಮಕ್ಕಳು ಓದಿಸ್ಬೇಕಪ್ಪ, ಒದ್ದಾಡ್ತಾರೆ, ಎಲ್ಲೆಲ್ಲೋ ಇದು ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಕೊನೆಗೆ ನನ್ನ ಪ್ರಾಬ್ಲಮ್ ಏನಾರ ಆಗ್ಬಿಟ್ರೆ, ನಾಳೆ ನನಗೇನಾರ ಆದರೆ, ಇದು 2 ಮಾಡಿದ್ರೆ ಮನುಷ್ಯ ಈಸಿ ಆಗ್ಬಿಡ್ತಾನೆ, ಕರಪ್ಷನ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಅಲ್ವಾ. ಇದೇನಾಗ್ತಿದೆ ಅಂದರೆ, ಈ ದುಡ್ಡು ಏನಾಗ್ಬಿಟ್ಟಿದೆ ನೋಡಿ. ಇದು ನಾನು ಯಾರೋ ಒಬ್ರಿಗೆ ನನ್ನ ಮನೆ ಹತ್ರ ಬರ್ತಾನೆ ದುಡ್ಡು ಕೊಡ್ತೀನಿ. ಇದು ಯಾವ ಕಾಲದಲ್ಲಿ ಇದೀವಿ ನಾವಿನ್ನು? ಅರಮನೆ ಹತ್ರ ಗಂಟೆ ಒಂದು ಇಟ್ಟಿದ್ದಾರಲ್ಲ, ಗಂಟೆ ಯಾರ ಬಾರಿಸಿದ್ರೆ ರಾಜ ಬಂದು ನೋಡ್ಬಿಟ್ಟು ಬಾರ ನನಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಥರ. ರಾಜ ಪ್ರಭುತ್ವನೇ ಮಾಡ್ಕೊಂಡ್ಬಿಡೋದಲ್ಲ ಅವಾಗ. ಪ್ರಜಾಪ್ರಭುತ್ವ ಯಾಕೆ ಬೇಕು? ಒಂದು ಬ್ಯೂಟಿಫುಲ್ ಸಿಸ್ಟಮ್ ಇದೆ ಇಲ್ಲ, ಅದು ಕರೆಕ್ಟಾಗಿ ಆಗ್ಬಿಟ್ರೆ, ಅದು ಎಲ್ಲಿಂದ ಕರೆಕ್ಟ್ ಆಗ್ಬೇಕಾದ್ರೆ ಇಲ್ಲಿಂದನೇ ಕರೆಕ್ಟ್ ಆಗಬೇಕು. ನಿಮ್ಗಿನ್ನೂ ಎಷ್ಟು ವರ್ಷ ಬೇಕಾಗ್ಬೋದು ಅನ್ಸುತ್ತೆ ನೀವು? ಇಲ್ಲ, ನೀವು ಯಂಗ್ಸ್ಟರ್ಸ್ ಬದಲಾದ್ರೆ ಇಮಿಡಿಯೇಟ್ ಆಗಿ ಆಗೋಗುತ್ತಿದ್ದು. ನಾನು ಅದಕ್ಕೆ ನ್ಯಾಚುರಲ್ ಆಗಿ ಇಟ್ಕೊಂಡಿದ್ದೀನಿ ನಾನು ಅದನ್ನು. ಯಾಕಂದರೆ ನ್ಯಾಚುರಲ್ ಆಗೇ ಬದಲಾಗಬೇಕು. ನಾನು ಪುಷ್ ಮಾಡಿ ನಿಮ್ಮನ್ನು ಎಷ್ಟು ಅಂತ ನಾನು ಹಿಂಗೆ ಹಿಡಿದು ನಿಲ್ಲಿಸ್ಕೊಳ್ಳಿ, ಮತ್ತೆ ಕೂತ್ಕೊಂಡ್ಬಿಡ್ತೀರಾ ನೀವು. ನೀವೇ ಎದ್ದು ನಿಂತ್ಕೊಬೇಕು ಇವಾಗ. ಸೊ ಸ್ವಲ್ಪ ನೋಡಿ ಅಂತ ಅದಕ್ಕೆ ಹೇಳ್ತಿರೋದು, ಯಾವ ಥರ ಹೆಂಗೆ ಕೆಲಸ ಮಾಡ್ತಾರೆ, ಯಾವ ಥರ ನೀವು ಕನೆಕ್ಟ್ ಆಗಬೇಕು. ಆಮೇಲೂ ಕೆಲಸ ಇದೆ ನಿಮಗೆ. ನಾವು ಗೆದ್ದ ಕೂಡಲೇ ಎಲ್ಲ ಆಗ್ಬಿಡಲ್ಲ, ನಿಮ್ಮ ಜೊತೆ ಕನೆಕ್ಟ್ ಮಾಡ್ತೀವಿ, ಜನಗಳೆಲ್ಲ ಕನೆಕ್ಟ್ ಆಗಬೇಕಾಗತ್ತೆ. ಎಲ್ಲೋ ಒಂದು 5 ನಿಮಿಷ ನಾನು ನಿಮ್ಮ ಕೆಲಸ ಡಿಸ್ಟರ್ಬ್ ಮಾಡೋ ಅಷ್ಟಲ್ಲ,
ನಿಮ್ಮ ವಾರ್ಡಲ್ಲಿ ಮೈಕ್ರೋ ಲೆವೆಲ್ ಪ್ಲಾನಿಂಗ್ಗಳಾದಾಗ ಮೈಕ್ರೋ ಲೆವೆಲ್ ಪ್ಲಾನಿಂಗಲ್ಲಿ ಇನ್ವಾಲ್ವ್ ಆಗಬೇಕು. ನೀವು ಆಗ್ತೀರಾ ನನ್ನ ಪ್ರಕಾರ. ಯಾಕೆಂದರೆ ನಿಮ್ಗೆ ಇಂಟ್ರೆಸ್ಟ್ ಇರೋದನ್ನು ನೀವು ಇನ್ವಾಲ್ವ್ ಆಗ್ತೀರಾ. ನಿಮ್ಗೆ ಯಾವುದೋ ನೀರಾವರಿ ಯೋಜನೆ ಇನ್ನೇನೋ ಆಗ್ತಿದೆ, ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ. ನಿಮ್ಮ ಏರಿಯಾದಲ್ಲಿ ಅಲ್ಲೊಂದು ಎಲ್ಲಿ ನೋಡ್ರಿ ಅಲ್ಲೆಲ್ಲ ಡಸ್ಟ್ಬಿನ್ ಇದೆ, ಅದು ಸರಿ ಹೋಗುತ್ತೆ ಅಂತ ನೀವು ಇನ್ವಾಲ್ವ್ ಆಗ್ತೀರಾ. ಅಥವಾ ನಿಮ್ಮ ಏನೋ ಸ್ಕೂಲ್ಗೆ ನಿಮ್ಮ ಕಾಲೇಜ್ಗೆ ಹೋಗ್ತಿರೋದು ಇನ್ವಾಲ್ವ್ ಆಗ್ತೀರಾ. ನಿಮ್ಗೇನೋ ಎಂಪ್ಲಾಯ್ಮೆಂಟ್ ಅನ್ನೋ ವಿಷಯ ಬಂದರೆ ನೀವು ಇನ್ವಾಲ್ವ್ ಆಗ್ತೀರಾ. ನಿಮಗೆ ಸಂಬಂಧಪಟ್ಟಿದ್ದು ನೀವು ಇನ್ವಾಲ್ವ್ ಆಗ್ತೀರಾ. ಆ ಥರ ನೋಟಿಫಿಕೇಶನ್ಸ್ ಬರುತ್ತೆ ಅಷ್ಟೇ. ಎಲ್ಲ ಅಂದರೆ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ABCD ಪ್ಲಾನಿಂಗ್ ಆಗುತ್ತೆ. ತಜ್ಞರ ಸಮಿತಿ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ, ಎಲ್ಲ ಪ್ಲ್ಯಾನ್ ಮಾಡಿ ನಿಮ್ಗೆ ಮೊಬೈಲಲ್ಲಿ ಬರುತ್ತೆ ಅಷ್ಟೇ. ಅಥವಾ ಲೈವಲ್ಲಿ ಕೂತಾಗ ನೋಡಪ್ಪ ಮೂರು ಆಪ್ಷನ್ ಇದೆ, ಯಾವ್ದು ಬೇಕು ನಿಮಗೆ. ನಿಮ್ಗೆ A ಕರೆಕ್ಟಾ B ಕರೆಕ್ಟಾ ನೋಡಿ ಅದರಲ್ಲಿ ಎಲ್ಲವೂ ಡೀಟೇಲ್ಸ್ ಇರುತ್ತೆ. ಸ್ವಲ್ಪ ಇನ್ವಾಲ್ವ್ ಆದ ಅಂದರೆ ಇದಕ್ಕೆ ಇಷ್ಟು ಕಾಸ್ಟ್ ಆಗುತ್ತೆ, ಇದು ಈ ಥರ ಮಾಡಿದ್ರೆ ಹಿಂಗಾಗುತ್ತೆ, ಎಲ್ಲ ಡೀಟೇಲ್ಸ್ ಇರುತ್ತೆ. ಸರ್ ಉಪೇಂದ್ರ ಅವ್ರು ಹೇಳೋದೆಲ್ಲ ಕರೆಕ್ಟ್ ಅನ್ಸುತ್ತೆ. ಬಟ್ ನೀವು ಹೇಳ್ದಂಗೆ 72 ವರ್ಷದಿಂದ ಒಂದು ಸಿಸ್ಟಮ್ನ ನೋಡ್ಕೊಂಬಂದು ನೀವು ಹೇಳಿದ ತಕ್ಷಣ ಅದನ್ನ ಮೈಂಡ್ ಆಟೋಮೆಟಿಕ್ ಆಗಿ ಅದ್ರ ನಾನು ಎಕ್ಸ್ಪೆಕ್ಟು ಮಾಡ್ತಿಲ್ಲ. ನಾನು ಹಂಗೆ ಅನ್ಕೊಳ್ಳಬೇಡಿ. ನಾನು ಹೇಳಿದ ತೂಳೆ ಬದಲಾಗಬೇಕು ನಾನು ಅನ್ಕೊಂಡಿಲ್ಲ. ನಾನು ನ್ಯಾಚುರಲ್ ಆಗೇ ಹೋಗ್ತಾ ಇದ್ದೀನಿ ಅಷ್ಟೇ. ನೋಡೋಣ ನ್ಯಾಚುರಲ್ ಆಗಿ ಜನ ಎಷ್ಟು ಯಾವ ರೀತಿ ಇದಾಗ್ತಾರೆ ಅಂತ. ನಾನು ಅಟ್ಲೀಸ್ಟ್ ಆಗುವಾಗ ಇನ್ನೊಬ್ರು ಅಡಾಪ್ಟ್ ಮಾಡ್ಕೊಬೋದು ಇದನ್ನ ಅಲ್ವಾ. ಅಟ್ಲೀಸ್ಟ್ ಯುವ ಜನತೆ ಚೇಂಜ್ ಆಗ್ಬಿಟ್ಟು ಚೇಂಜ್ ಮಾಡ್ಬೋದು. ನೀವುಗಳೇ ಬಂದು ಎಲೆಕ್ಷನ್ ಇಟ್ಕೊಬೋದು ನೆಕ್ಸ್ಟ್. ಸರ್ ಇಲ್ಲ ಸರ್ ನಾನು ಈ ಥರ ವರ್ಕ್ ಮಾಡ್ತೀನಿ ಸರ್, ಏನು ಹೇಳಿ ಅಡ್ಮಿನಿಸ್ಟ್ರೇಷನ್ ಹೋಗ್ತೀನಿ. ಅಡ್ಮಿನಿಸ್ಟ್ರೇಷನ್ ಅದ್ಭುತ. ಅವ್ರು ಆ್ಯಕ್ಚುಲಿ ಹೊರಗೆ ಬರಬೇಕು ಅಲ್ವಾ. ಅಡ್ಮಿನಿಸ್ಟ್ರೇಷನ್ ಇರೋರು ಯಾರು ನಮ್ಗೆ ಗೊತ್ತೇ ಆಗ್ತಿಲ್ಲ. ಬರೀ ನಮ್ಗೆ ರಾಜಕಾರಣಿಗಳೇ ಕಾಣಿಸ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್ ಇರುವಂಥವ್ರು ಬರಬೇಕು ಹೊರಗಡೆ ಅಲ್ವಾ. ನನಗೂ ಗೊತ್ತಾಯ್ತು ಇವ್ರು IAS, ಇವ್ರು KS, ಇವ್ರು ಇದಪ್ಪ, ಇವ್ರು ನಮ್ಮ ಅಡ್ಮಿನಿಸ್ಟ್ರೇಟರ್, ಇವ್ರು ಇದು. ಅವ್ರು ಹೊರಗೆ ಬರಬೇಕು, ಅವ್ರು ಲೈಮ್ ಲೈಟಿಗೆ ಬರಬೇಕು. ಯಾಕಂದ್ರೆ ಅವ್ರು ಏನೋ ಎಷ್ಟೋ ವರ್ಷಗಳಿಂದ ಓದಿ ಇದು ಮಾಡಿ ಬಂದಿರ್ತಾರೆ, ಅವ್ರಿಗೆಲ್ಲವೂ ಜ್ಞಾನ ಇರುತ್ತೆ. ಅಂಥವ್ರು ತಂದು ಮಾತಾಡಬೇಕು ಆ್ಯಕ್ಚುಲಿ. ಈಗ ನಾನೊಬ್ಬ ರೆಪ್ರೆಸೆಂಟೇಟಿವ್ ಅನ್ಕೊಳ್ಳಿ, ನಾನು ಮಾತಾಡೋಕ್ಕಿಂತ ಅಂಥವ್ರನ್ನ ಕರೆದು ಕೂರಿಸ್ಕೊಳ್ಳಿ, ಅವ್ರಿಗೆ ಮೈಕ್ ಕೊಡಿ, ಮಾತಾಡಲಿ. ಅವರು ಹೇಳ್ತಾರೆ ನೀರಾವರಿ ಪ್ರಾಜೆಕ್ಟ್ ಬಗ್ಗೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಹೇಳ್ತಾರೆ. ಅವರೇ ನಿಮಗೆ PPT ಪ್ರೆಸೆಂಟೇಷನ್ ಮಾಡಿಕೊಡ್ತಾರೆ. ಸರ್ ಹಿಂಗಿದ್ರೆ ಚೆನ್ನಾಗಿ. ನೀವು ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಹಣದ ರಾಜಕೀಯ ಮಾಡಿಕೊಂಡು ಅವ್ರಿಗೂ ವರ್ಕ್ ಮಾಡೋಕ್ಕೆ ಬಿಡದೇನೆ ಅವ್ರನ್ನೂ ಪ್ರೆಷರಲ್ಲಿಟ್ಟು ಅಲ್ವಾ. ಸೊ ಅವರು ಏನಾಗ್ತಾರೆ, ಅಯ್ಯೋ ಹೋಗ್ಲಿ ಬಿಡಪ್ಪ ಹೆಂಗೋ ನಮ್ಗೇನು ಇಲ್ಲಿ ಸೀಟ್ ಉಳಿಸ್ಕೊಳ್ಳೋದೇ ಕಷ್ಟ ಅನ್ನೋ ಥರ ಆಗ್ಬಿಡುತ್ತೆ. ನೀವೆಲ್ಲ ಕಿತ್ತೆಲ್ಲ ಬಿಸಾಕ್ತಾರೆ ಎತ್ತಿ. ಒಬ್ಬ ಪೊಲೀಸ್ ಆಫೀಸರ್ ಲೆಕ್ಕ ಹಾಕೊಳ್ಳಿ, ಅವ್ನಿಗೇನೋ ಮಾಡಬೇಕು ಅಂತಲೇ ಬಂದಿರ್ತಾರೆ. ಯಾರು ಕೂಡ ಇಲ್ಲಿ ಏನಾಗಿದೆ ಅಂದರೆ ಯಾರು ಮೈನಸ್ ಅಲ್ಲ. ಇಲ್ಲಿ ಒಂದು ಸಿಸ್ಟಮ್ ಹಂಗೆ ಬೆಳೆದು 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 ಎಲ್ಲರೂ ಮೈನಸ್ಸಾಗಿ ಕನ್ವರ್ಟ್ ಆಗ್ತಿದ್ದಾರೆ. ಇವಾಗ ನೋಡಿ ನಾನು ಪ್ರಜಾಕೀಯ ಅಂದರೆ ನೀವೇ ಹೇಳಿದ್ರಿ ಸರ್ ರಾಜಕೀಯದ ರೂಟಲ್ಲಿ ಹೋಗ್ಬಿಟ್ಟು ಪ್ರಜಾಕೀಯ ಮಾಡಿ ಸರ್ ಅಂತ. ಯಾಕಂದರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಇದ್ಬೇಕು ಅಂತ. ನಾನು ಹಂಗೆ ಹೊರಡ್ತೀನಿ. ಅವಾಗ ನನಗೆ ಆಸೆ ಪ್ರಜಾಕೀಯ ಮಾಡಿ ಎಲ್ಲ ಹಂಗೆ ಮಾಡ್ಬಿಡ್ಬೇಕು ಅಂತ. ಬಟ್ ಹಿಂಗೆ ಹೊರಡ್ತಿದ್ದಂಗೆ ಏನಾಗುತ್ತೆ, ನಾನು ಇನ್ನೊಬ್ಬ ಆಗ್ಬಿಡ್ತೀನಿ ಅಲ್ಲಿ. ಸೊ ಇಲ್ಲಿಂದನೇ ನಾವು ಒಂದು ಸ್ವಲ್ಪ ನಿಜವಾಗ್ಲೂ, ಯಾಕಂದರೆ ನೀವು ನಾನು ಇಬ್ಬರು ಸೇರಿ ಮಾಡಬೇಕಾದಿದ್ದು. ಅಂದರೆ ಪ್ರಜೆಗಳು ಯಾರೋ ಒಬ್ಬ ಎಲ್ಲ ಸೇರಿ ಮಾಡಬೇಕಾದ್ರಿಂದ ನಾನು ನ್ಯಾಚುರಲ್ ಆಗಿ ಬರಲಿ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಪಕ್ಷದ ವಿಚಾರ ಇದಕ್ಕೆ ಬರೋದಾದರೆ ಎಷ್ಟು ಕ್ಷೇತ್ರದಲ್ಲಿ ಆಗಲೇ ಅಭ್ಯರ್ಥಿಗಳು ಸಿದ್ಧವಾಗಿದ್ದಾರೆ, ಫೈನಲ್ ಆಗಿದ್ದಾರೆ ಸರ್? ಇಲ್ಲ ಎಲ್ಲ ಬಂದಿದ್ದಾರೆ. ಎಲ್ಲರದು ಒಬ್ಬೊಬ್ರಿಗೆ ಒಂದೊಂದು ಆಪ್ಷನ್ನು ಇಟ್ಕೊಂಡಿದ್ದೀವಿ ನಾವು. ಎಲ್ಲ ತುಂಬ ಜನ ರೆಡಿ ಇದ್ದಾರೆ ಆ್ಯಕ್ಚುಲಿ. ಒಳ್ಳೊಳ್ಳೆ ಅಭ್ಯರ್ಥಿಗಳು ರೆಡಿ ಇದ್ದಾರೆ. ನಿಮ್ಮ ಥರನೇ ಒಂದೇನೋ ಒಂದು ಮಾಡಬೇಕು ಬದಲಾವಣೆ ಅಂತ. ನಾನು ಅವ್ರನ್ನ ಗ್ರೇಟ್ ಅಂತೀನಿ ಆ್ಯಕ್ಚುಲಿ. ಏನು ಹೇಳಿ, ಈ ಸಿಸ್ಟಮನ್ನು ನಾನು ಬಂದು ಮಾಡ್ತೀನಿ ಅಂತ ಬರೋದೇ ದೊಡ್ಡ ವಿಷಯ ಅಲ್ವಾ. ಆ ಥರದ್ದು ತುಂಬ ಜನ ಬಂದಿದ್ದಾರೆ. ಅದರಲ್ಲೂ ನಾವು ಒಂದಷ್ಟು ಜನ ರಿಟರ್ನ್ ಟೆಸ್ಟು ಇದೆಲ್ಲ ಮಾಡಿ ಸೆಲೆಕ್ಟ್ ಮಾಡಿದ್ದೀವಿ. ಕೆಲವನ್ನೆಲ್ಲ ಈಗ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ನಡೀತಾ ಇದೆ. ಉಪ್ಪಿ ಅವರು ಈ ಸರಿ ಕಂಟೆಸ್ಟ್ ಮಾಡ್ತಾರಾ ಇಲ್ವಾ? ಯಾಕಂದರೆ ಕೆಲವೊಂದು ಗೊಂದಲಗಳಿದೆ. ಇಲ್ಲ ನಾನು ಹೇಳ್ತಾನೆ ಇದಿರಲ್ಲ, ಇದು ಮಾಡಿರೋದೇ ನಾನು ಮಾಡಬಾರ್ದು ಅಂತ. ನಾನು ಒಬ್ಬ ಪ್ರಜೆನೇ, ನಾನು ಮಾಡ್ತೀನಿ. ಬಟ್ ಇವಾಗ ಈ ಕೆಲಸಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ನಾನು ಹೋಗ್ಬಿಟ್ರೆ ಏನಾಗುತ್ತೆ, ನಾನು ಒಂದು ಕ್ಷೇತ್ರ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ನಾನು ಅದರೊಳಗೆ ಹೊರಟೋಗ್ತೀನಿ. ಯಾಕಂದ್ರೆ ಅಲ್ಲೂ ತುಂಬ ಕೆಲಸಗಳಿರ್ತವೆ. ಸೊ ಈ ಕೆಲಸ ಇದೆ ಇಲ್ಲಿ ತುಂಬ. ಏನು ಹೇಳಿ, ಈ 28 ಕ್ಷೇತ್ರಗಳಿಗೂ ಒಂದು ಸ್ಟ್ರಕ್ಚರ್ ಮಾಡಿಕೊಡ್ಬೇಕು. ನಾನು ತಜ್ಞರ ಜೊತೆ ಮಾತಾಡಬೇಕು. ಏನು ಹೇಳಿ, ಯಾವ ಥರ ಮಾಡಬೇಕು, ಯಾವ ಥರ ಕನೆಕ್ಟಿವಿಟಿ ತೊಗೊಬೇಕು ಜನರ ಹತ್ರ, ಜನರಿಗೂ ಡಿಸ್ಟರ್ಬ್ ಆಗದಿರೋ ಥರ, ಜನನೂ ಈಸಿಯಾಗಿ ಇನ್ವಾಲ್ವ್ ಆಗೋ ಥರ. ನಾವು ಅಂದ್ಕೊಂಡಿದ್ದು ಹೆಂಗಂದರೆ, ಒಂದು ಗೂಗಲ್ ಮ್ಯಾಪ್ ಗೊತ್ತಾ, ನೀವು ಹೋಗೋ ಏರಿಯಾ ಮಾತ್ರ ನೀವು ಅದು ತೋರಿಸ್ತಾ ಹೋಗುತ್ತದು. ಅರ್ಥ ಆಯ್ತು? ನೀವು ಬೇರೆ ಏರಿಯಾ ಹೋಗಲ್ಲ. ಆ ಥರ ಒಂದು ಟೆಕ್ನಾಲಜಿಲಿ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಕನೆಕ್ಟ್ ಆಗ್ಬೋದು ನೀವು. ಆ ಥರ ಟೋಟಲ್ ಜನನ ಕನೆಕ್ಟಿವಿಟಿ ಮಾಡಬೇಕು. ಅದು ಅಥೆಂಟಿಕ್ ಆಗಿರ್ಬೇಕು. ಆಮೇಲೆ ಪೋಲಿಂಗ್ ಮಾಡಿದ್ರು ಕೂಡ ಅದು ಅಥೆಂಟಿಕ್ ಆಗಿ ಬರಬೇಕು. ಜನಕ್ಕೆ ಇನ್ಫಾರ್ಮೇಷನ್ ಹೋಗ್ತಾ ಇರಬೇಕು ಪ್ರತಿಯೊಬ್ಬರಿಗೂ. ಇವಾಗ ನಮಗೆ ಎಷ್ಟೋ ಜನ ಹೇಳ್ತೀರಿ ಅಂಥದ್ದು ಏನೇನೋ ಸ್ಕೀಮ್ಗಳಿದೆ ರೀ, ಆ ಸ್ಕೀಮ್ ಇದೆ, ಈ ಸ್ಕೀಮ್. ನನಗೆ ಗೊತ್ತೇ ಆಗಲ್ಲ ಸ್ಕೀಮ್ಗಳು. ಹೋಗಿ ನೋಡ್ಕೊಳ್ಳಿ, ಅಲ್ಲಿ ಆಫೀಸಲ್ಲಿ ಹೋಗಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಅಂತ. ನನಗೆ ಯಾವ ಆಫೀಸ್ಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ಇಲ್ಲಿ. ಸೊ ಹೇಳಿ ಟೆಕ್ನಾಲಜಿ ಇರ್ಬೇಕಂದ್ರೆ ನನಗೊಂದು ಮೆಸೇಜ್ ಬರ್ಬೋದಲ್ವ, ನನಗೆ ಯೂಸ್ ಮಾಡ್ತೀನೋ ಬಿಡ್ತೀನೋ. ಯಾವುದೋ ಒಂದು ಹೆಲ್ತ್ ಸ್ಕೀಮು ಇನ್ನೊಂದು ಆ ಥರ ಬರ್ತಾ ಇರ್ಬೋದು. ಇವಾಗ ಇನ್ನೂ ಜಾಸ್ತಿ ಬರಬೇಕು ನನಗೆ.
ಇನ್ನೂ ಮೋರ್ ಅಂಡ್ ಮೋರ್ ಪಾರದರ್ಶಕತೆ ಆಗಬೇಕು. ನನಗೆ ಕೂತ್ಕೊಂಡಲ್ಲೇ ಎಲ್ಲ ಗೊತ್ತಾಗೋ ಥರ ಆಗ್ಬೇಕು. ಇನ್ನೊಂದು ನನಗನ್ಸಿತ್ತು ಸರ್, ಆಕ್ಚುಲಿ ನೀವು ಪ್ರಜಾಕೀಯ ಅಂತ ಡಿಜಿಟಲ್ ಮಾಡಿದಾಗ ಈಗ ಇವತ್ತು ಮುಖ್ಯಮಂತ್ರಿಗಳು ಈಗ ಮೊಬೈಲ್ಗೆ ಬೇಕಾದಷ್ಟು ಅನ್ನೆಸೆಸರಿ ಆಡ್ ಬರ್ತಾನೆ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ. ಇವತ್ತು ಮುಖ್ಯಮಂತ್ರಿಗಳು ಪ್ಲಾನ್ ಏನು, ಎಲ್ಲೆಲ್ಲಿ ಹೋಗ್ತಾರೆ ಮುಖ್ಯಮಂತ್ರಿಗಳು, ಎಲ್ಲೆಲ್ಲಿ ಇರ್ತಾರೆ, ಒಂದು ನಮ್ಮ ಏರಿಯಾ MLA ಇವತ್ತು ಏನೇನು ಮಾಡ್ತಾರೆ, ಒಂದು ಲಿಸ್ಟ್, ಒಂದು ಮೆಸೇಜ್ ಬರ್ಬೋದು. ಅಲ್ಲ ಅದೇ ಹೇಳಿದ್ ನಾನು, ಈ ಥರದ್ದು ಇಷ್ಟೇ ಸಾಲದು. ನಾನು ಹೇಳಿದ್ದು ಇನ್ನೂ ಜಾಸ್ತಿ ಬರೋದು. ನಾನು ಲೈವಲ್ಲೇ ಮಾಡ್ಬೋದು ಬೇಕಾರೆ. ನಾನು ಹೇಳಿದ್ದು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನೀವು ಮಾತಾಡ್ಬೇಕಾದ್ರೆ ಲೈವ್ ಕನೆಕ್ಟ್ ಮಾಡ್ಬೋದಲ್ಲ ನೀವು, ಜಸ್ಟ್ ಲೈಕ್ TV ಸ್ಟೇಷನ್ ಥರ. ಒಂದು ಯಾವುದೋ ಒಂದು ನೀರಾವರಿ ಪ್ರಾಜೆಕ್ಟೋ ಅಥವಾ ಯಾವುದೋ ಒಂದು ಹೌಸಿಂಗ್ ಪ್ರಾಜೆಕ್ಟೋ ಡೈರೆಕ್ಟ್ ಲೈವ್ ಮಾಡಿ ಜನಗಳು ಲೈವ್ ತೊಗೊಂಡು ಮಾತಾಡ್ಬೋದು ನೀವು. ಅವ ಚಿಕ್ಕನಾಯಕನಹಳ್ಳಿರೋ ಅವನು ಎದ್ದು ಕೂತ್ಕೊಂತಾನೆ, ಎದ್ದು ಹೇಳ್ತಾನೆ, ಸರ್ ಇಲ್ಲ ಸರ್ ಇಲ್ಲಿ ಹಿಂಗಿದೆ, ಇದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಏನು ಹೇಳಿ, ಈ ಕನೆಕ್ಟಿವಿಟಿ, ಈ ಮೀಡಿಯಾ, ಈ ಟೆಕ್ನಾಲಜಿ ಹಂಗಿದೆ ಇವಾಗ. ಅದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಬೇಕು ಇವಾಗ. ನೀವು ಕಂಟೆಸ್ಟ್ ಮಾಡ್ತಿಲ್ವಾದ್ರಿಂದ ಅಭ್ಯರ್ಥಿಗಳಿಗೆಲ್ಲೋ ಒಂದ್ ಕಡೆ ಅನ್ಸತ್ತಲ್ಲ ಸರ್, ಈಗ ಉಪೇಂದ್ರ ಅವರೇ ಕಂಟೆಸ್ಟ್ ಮಾಡ್ತಿಲ್ಲ, ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ. ಅದೇ ಬದಲಾವಣೆ, ಅದೇ ಪ್ರಜಾಕೀಯ ನೋಡಿ. ಅದೇ ಹೇಳಿದ್ದು, ಇಲ್ಲಿ ಜನ ಒಬ್ಬ ಕಾರ್ಮಿಕನ್ನೇ ಆರಿಸ್ಬೇಕಿಲ್ಲಿ, ಅರ್ಥ ಆಯ್ತಾ? ನಾಟ್ ರಾಜನಾಯಕನ್ನೆಲ್ಲ ಆರಿಸೋದಿಲ್ಲಿ. ಅವಾಗ ನೀವು ಉಪೇಂದ್ರ ನೆಕ್ಸ್ಟ್ ಇನ್ನೊಬ್ಬನ ಕಂಪೇರ್ ಮಾಡ್ತೀರಾ. ಉಪೇಂದ್ರ ಓಕೆ, ಆ ಏರಿಯಾ, ಏರಿಯಾ ಯಾರಿದು? ಇಲ್ಲೊಬ್ರು ಯಾರೋ ಒಬ್ರು, ಇಲ್ಲಿ ಪ್ರಿಯಾಂಕಾ ನಿಂತಿದ್ರೆ ಚೆನ್ನಾಗಿರೋದು, ಇಲ್ಲಿ ಇನ್ನೊಬ್ರು ಗುರುಕಿರಣ್ ನಿಂತಿದ್ರೆ ಚೆನ್ನಾಗಿರೋದು, ಇಲ್ಲಿ ಇವರೊಂದು ಫೇಮಸ್ ವ್ಯಕ್ತಿ, ಹಿಂಗೇ ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಅದಲ್ಲ ಇದು ಆ್ಯಕ್ಚುಲಿ. ಇದು ಸಂಬಳಕ್ಕೆ ಕೆಲಸ ಮಾಡೋ ಸಿಸ್ಟಮ್ಮು. ಹೆಂಗೆ ಒಂದು ಕಂಪ್ನಿಗೆ ಹೋಗಿ ನೀವು ಕೆಲಸ ಮಾಡಿದ್ರು 9 to 6 ಟೈಮ್ ಲೈನ್ ಇರುತ್ತೆ, ಟಾರ್ಗೆಟ್ ಇರುತ್ತೆ, ಅವ್ನಿಗೆ ಈ ಥರ ಕೆಲವು ಕಂಡೀಷನ್ಸ್ ಇರುತ್ತೆ, ಇದೇ ಥರ ಮಾಡಲೇಬೇಕು ಅನ್ನೋದು ಇದಿರುತ್ತೆ, ಅನಿವಾರ್ಯತೆ ಇರುತ್ತೆ. ಸೊ ಇಲ್ಲೂ ಅಷ್ಟೇ, ನಾವು ಯಾರ ಗೆದ್ದರೆ ನಾವು ಅದನ್ನೇ ಫಸ್ಟ್ ಕೂತ್ಕೊಂಡು ಮಾಡೋದು. ಫಸ್ಟು ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡು ಏನೇನು ಅವ್ರ ವ್ಯಾಪ್ತಿಗೆ ಏನು ಬರುತ್ತೆ, MP ವ್ಯಾಪ್ತಿಗೆ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಕನೆಕ್ಟಿವಿಟಿ ತೊಗೋಬೇಕು, ಇದೇ ಮೇಜರಾಗಿ ಆಗುತ್ತೆ. ಇನ್ನೊಂದು, ಈಗ ಪ್ರಜಾಕೀಯ ಅಂದ್ರೆ ಕಾನ್ಸೆಪ್ಟ್ ಏನೇ ಬೇರೆ ಇದ್ರು, ಒಂದು ಎಲೆಕ್ಟೋರಿಯಲ್ ಇದಕ್ಕಂತೂ ನೀವು ಅದಕ್ಕೂ ಮಾಡಲೇಬೇಕು. ಅದಕ್ಕೆ ಎಷ್ಟರ ಮಟ್ಟಿಗೆ ತಯಾರಿ ಆಗಿದೆ ಸರ್? ಈಗ ನಮ್ಮ ಕಡೆಯಿಂದ ಮಾಡೋದೆಲ್ಲ ಮಾಡ್ತಾ ಇದ್ದೀನಿ ನೋಡಿ. ಇದು ಎಲ್ಲವೂ ಒಂದು ಪ್ರಯತ್ನ. ಇವಾಗ ನೀವು ಬಂದರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇದನ್ನು ಎಷ್ಟೋ ಜನ ನೋಡ್ತಾರೆ. ಇಲ್ಲಿ ಮೇಯ್ನು ನಾನು ಮಾಡ್ತಿರೋದಕ್ಕಿಂತ ಆ ಜನ ನೋಡಿರೋರು ಅದನ್ನು ಮತ್ತೆ ಶೇರ್ ಮಾಡೋದ್ರಲ್ಲೇ ಇರೋದು ಇದು, ಅಥವಾ ನೋಡಿರೋರು ಇದನ್ನು 10 ಜನರ ಹತ್ರ ಡಿಸ್ಕಸ್ ಮಾಡೋದ್ರಲ್ಲೇ ಇರೋದು. ಅರ್ಥ ಆಯ್ತಾ? ಅದು ಪ್ರಜಾಕೀಯ ಅಂದರೆ, ಪ್ರಜಾಪ್ರಭುತ್ವ ಅಂದರೆ ಅಲ್ಲಿಂದ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆದಾಗ ಪ್ರಜಾಪ್ರಭುತ್ವ. ಇಲ್ಲಿ ನಾವು ಮಾತಾಡ್ಕೊಳ್ಳಿದ್ದೀವಿ, ಅದು ರಾಜಪ್ರಭುತ್ವ. ನಾನು ಅದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಯೋಚನೆ ಎಲ್ಲ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಂತ. ಮಾಡೋಣ ಬಿಡ್ರಿ, ಮಾಡ್ಬೋದ್ರಿ, ದುಡ್ಡಿದೆ ರೀ, ದುಡ್ಡು ಎಷ್ಟಿದೆ ಅಂದರೆ ತಂದು ಎಲ್ಲವನ್ನೂ ಬದಲಾವಣೆ ನಾನು ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲ ನೋಡಿ, ಈ ಸತಿ ನಾವೇನೋ ಒಂದು ಬದಲಾವಣೆ ಮಾಡ್ತೀವಿ, ಹಿಂಗೆ ನಾನು ಹೇಳ್ಕೊಂಡೇ ಓಡ್ಬೋದು. ಹೇಗೆ ಅಂತ ಕೇಳಿ ನೀವು. ನಾನು ಮಾಧ್ಯಮದವ್ರನ್ನೂ ಕೇಳೋದದೇ, ಯಾರ ಹತ್ರನೇ ಮಾತಾಡಬೇಕು, ಸರ್ ಕರೆಕ್ಟ್ ಸರ್, ಎಲ್ಲ ಕರೆಕ್ಟು, ನೀವೇನು ಇವಾಗ ನೆಕ್ಸ್ಟ್ 5 ವರ್ಷ ಏನು ಮಾಡ್ತೀರಂತ ಮಾತಾಡೋರೇ ಇಲ್ವಲ್ಲ ಇವಾಗ. ಮಾಧ್ಯಮಗಳು ನೋಡಿದಾಗ ಯಾರು ನಿಲ್ತಾ ಇದ್ದಾರೆ, ಅವ್ರು ನಿಲ್ತಾ ಇದ್ದಾರಾ, ಇವ್ರು ನಿಲ್ತಾ ಇದ್ದಾರಾ, ಏನು ಅವ್ರು ಗೆಲ್ತಾರ, ಇವ್ರು ಗೆಲ್ತಾರ, ಏನೇನೋ ಟ್ರಾಲ್ಗಳು, ಏನೇನೋ ಇದು ಮೇಯ್ನ್ ವಿಷಯಗಳನ್ನ ಬಿಟ್ಬಿಟ್ಟಿದ್ದೀವಿ ನಾವು. ಓಕೆ, ಯಾರೇ ಒಬ್ಬರು ನಿಂತ್ಕೊಳ್ಳಿ, ಕರೆಕ್ಟಪ್ಪ, 5 ವರ್ಷದ ಪ್ಲಾನ್ ಏನು ಮಾಡಿದ್ದೀರಾ ನೀವು, ಹೇಗೆ ಅನ್ಕೊಂಡಿದ್ದೀರಾ ಮಾಡಬೇಕು ಅಂತ. ಓಕೆ, ನಾನು ಬಂದು ಓಡಾಡ್ತೀನಿ. ಓಕೆ, ಓಡಾಡೋದಂದ್ರೆ ಹೇಗೆ, ಎಷ್ಟು ಕಡೆ ಓಡಾಡ್ತೀರಾ ನೀವು, ಓಡಾಡಿ ಹೆಂಗೆ ತಿಳ್ಕೊತೀರಾ ನೀವು, ಸಮಸ್ಯೆಗಳು ಹೆಂಗೆ ತಿಳ್ಕೊತೀರಾ, ಅದನ್ನ ಹೆಂಗೆ ಇದು ಮಾಡ್ತೀರಾ, ಅದನ್ನ ನಮ್ಗೆ ರಿಪೋರ್ಟ್ ಹೆಂಗೆ ಮಾಡ್ತೀರಾ, ನೀವು ಮಾಡ್ತೀನಿ ಅಂತ ಹೇಳ್ತೀರಾ, ಕರೆಕ್ಟು, ಜನಗಳಿಗೆ ಗೊತ್ತಾಗಬೇಕಲ್ವಾ ಅದು. ನಾನು ಹೋಗ್ಬಿಟ್ಟು ಯಾವುದೋ ಒಂದು ಅಡ್ಮಿನಿಸ್ಟ್ರೇಷನ್ ಏನೋ ಒಂದು ವಿಷಯ ಮಾತಾಡಿದ್ರೆ ನಾನು ಅದನ್ನು ಬಂದು ರೆಪ್ರೆಸೆಂಟ್ ಮಾಡಬೇಕಲ್ಲ. ಏನೋ ಪ್ರಾಬ್ಲಮ್ ಇರೋದು ನಾನು ಹೇಳಬೇಕು, ಆಗೋದನ್ನು ಹೇಳಬೇಕು, ಯಾವಾಗತ್ತೆ ಅಂತ ಹೇಳಬೇಕು, ಎಷ್ಟು ಬಡ್ಜೆಟ್ ಇದೆ ಅಂತ ಹೇಳಬೇಕು, ಬಡ್ಜೆಟ್ ಇಲ್ಲ ಅಂದರೂ ಹೇಳಬೇಕು, ನಾನು ಇದನ್ನು ತೊಗೊಂಡು ಪಾರ್ಲಿಮೆಂಟಲ್ಲಿ ಮಾತಾಡ್ತೀನಿ ಅಂತಲೂ ಹೇಳಬೇಕು. ಸೊ ಎಷ್ಟೊಂದು ವಿಷಯಗಳಿದೆ ಇಲ್ಲಿ. ಸೊ ಇದನ್ನ ಚರ್ಚೆಗಳಾಗಬೇಕು ತಾನೆ. ಇನ್ನೊಂದು ರೀತಿ ಹೇಳ್ಬೋದು ಇಲ್ಲಿ. ಈಗ ನೀವಿಬ್ಬರು ಕಾಂಪಿಟೇಟರ್ ಅನ್ಕೊಳ್ಳಿ, ನಾನು ಈ ಥರ ಜನಕ್ಕೆ ನಾನು ಪ್ರೆಸೆಂಟ್ ಮಾಡ್ತೀನಿ, ನಾನು ಈ ಥರ ಕೆಲಸ ಮಾಡ್ತೀನಿ, ನೀವು ಇನ್ನೊಂದು ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ. ಅದನ್ನ ನೋಡಿ ತಾನೆ ಜನ ಓಟ್ ಹಾಕ್ಬೇಕು ನಮಗೆ. ಇದು ಯುವಕರೇ ದನಿ ಎತ್ತಬೇಕಿದ್ದು, ನಮ್ಗೆ ಬೇಕಿದು ಅಂತ. ನಮ್ಗೆ ಸುಮ್ಮನೆ ಫಾಲ್ಸ್ ಪ್ರಾಮಿಸಸ್ ಬೇಡ ನಮಗೆ. ನಾವು ಇದು ಮಾಡ್ಬಿಡ್ತೀವಿ, ಅದು ಮಾಡಿ ಹೇಗೆ ಅಂತ ಕೇಳೋದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸರ್ ನಿಮ್ಮನ್ನು ನಂಬಿದೀವಿ ಅಂತ ನನ್ನ ಹೇಳಬೇಡಿ, ಹೇಗೆ ಅಂತ ನನ್ನ ಕೇಳಿ. ಸರ್ ನೀವೇನೋ ಮಾಡಬೇಕು ಅಂತ ಹೇಗೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನೋಡಿ ಈ ಥರ ಇದೆ, ಹಿಂಗಿದೆ, ಟೆಕ್ನಾಲಜಿ ಇದೆ, ಹಿಂಗೆ ಮಾಡ್ತೀವಿ, ಇದು ರಿಪೋರ್ಟ್ ಮಾಡ್ತೀವಿ, ಜನಕ್ಕೂ ಗೊತ್ತಾಗತ್ತೆ. ಅವಾಗ ಅದು ಮಾಡಿದಾಗ ಏನಾಗುತ್ತೆ, ನೀವು ಲೈವ್ ತೊಗೊಂಡಾಗ ನಾನೇನೋ ಸುಳ್ಳು ಹೇಳಿದ್ರಲ್ಲಿ ಯಾರೋ ಒಬ್ಬ ಅಲ್ಲಿರೋ ಹಳ್ಳಿರೋ ಹೇಳ್ತಾನೆ, ಸರ್ ಇಲ್ಲಿ ಸುಮ್ಮನೆ ಸುಳ್ಳು ಹೇಳ್ತಾವ್ರು ಸರ್ ಇವರು, ಇನ್ನೂ ಕೆಲಸನೇ ಆಗಿಲ್ಲ ಇಲ್ಲಿ ಅಂತಾನು. ನೀವು ಎಷ್ಟು ಜನರ ಹತ್ರ ಸುಳ್ಳು ಹೇಳಕ್ಕೆ ಸಾಧ್ಯ?
ನನಗೊಂದು 5 ಜನ ಒಂದು ಬೋರ್ಡ್ ಇಟ್ಟರೆ ನನಗೆ ನಾನು ಒಂದು ಕಮಿಟಿ ಮಾಡಿಟ್ಟರೆ ನಾನು 5 ಜನ ಆಟ ಆಡಿಸ್ತೀನಿ. ನಾನು 5 ಜನ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ. ಟ್ರಾನ್ಸ್ಪರೆನ್ಸಿ ಜನಗಳಿಗೆ ಬೇಕಾಗಿರೋದು, ಜನಗಳಿಗೆ ಕೊಡಬೇಕು, ನನ್ನ ಮೇಲಿನ ಅಧಿಕಾರಿಗಲ್ಲ. ರಾಜಕೀಯದಲ್ಲಿ ಇಲ್ಲೂ ಸ್ಟ್ರಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ರಿಪೋರ್ಟ್, ಅವ್ರಿಗೆ ರಿಪೋರ್ಟ್, ನಾವೆಲ್ಲ ಬರೀ ಬೇರೆಯವ್ರು ನಮ್ಗೆ ವಾಟ್ ಅಬೌಟ್ ಪೀಪಲ್. ನಾನು ಹೇಳ್ತಿರೋ ಜನಕ್ಕೆ ರಿಪೋರ್ಟ್ ಮಾಡಿ. ಯಾಕಂದ್ರೆ ಮುಂಚೆ ಆಗ್ತಿರ್ಲಿಲ್ಲ, ಕರೆಕ್ಟ್ ಒಪ್ಕೊಳ್ಳೋಣ. ಈಗಿನ ಟೆಕ್ನಾಲಜಿಲಿ ಆಗುತ್ತೆ ಅಲ್ವಾ? ನಿಮ್ದು ಮ್ಯಾನಿಫೆಸ್ಟೋ ರೆಡಿ ಇದೆ ಸರ್? ಎಲ್ಲ ಮಾಡಿದ್ದೀವಿ, ಎಲ್ಲ ಬಿಟ್ಟಿದ್ದೀವಿ ನೋಡಿ. ಆ್ಯಪ್ ಇದೆ ನೋಡಿ, ಪ್ರಜಾಕೀಯ ಆ್ಯಪ್ ಅಂತ. ಅದರೊಳಗೆ ಎಜುಕೇಷನ್, ಹೆಲ್ತ್ ಎಲ್ಲ ಮಾಡಿದ್ವಿ ಹೋದ್ಸತಿ ವಿಧಾನಸಭಾ ಎಲೆಕ್ಷನ್ಗೆ. ಇಲ್ಲ, ಲೋಕಸಭೆಗೆ ಏನಿದ್ರು ನಾವು ಇದ್ರ ಮೇಲೆ ಹೋಗ್ತಿರೋದು. ಯಾಕಂದರೆ ಲೋಕಸಭೆ ಅನ್ನೋದು ವಾಸ್ಟ್ ಏರಿಯಾ. MLA ಇದು ಬರುತ್ತೆ, ಲಿಮಿಟ್ಸ್ ಬರುತ್ತೆ, ಕಾರ್ಪೊರೇಟರ್ಸ್ಗೆ ಲಿಮಿಟ್ ಇರುತ್ತೆ, ಮಿನಿಸ್ಟ್ರಿದಿರುತ್ತೆ. ಇದರಲ್ಲಿ MP ವ್ಯಾಪ್ತಿಲಿ ಏನೇನು ಬರುತ್ತೆ. ಸೊ ನಾನು ಅದೇ ಹೇಳ್ತಿರೋದು, ಫಸ್ಟ್ ಇವ್ರು ವರ್ಕ್ ವಿತ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಜನಗಳ ಮಧ್ಯೆ ಯಾವ ರೀತಿ ಕನೆಕ್ಟ್ ಮಾಡ್ಕೊತಾರೆ. ನಾವು ಅದನ್ನೇ ಕೇಳಿರೋದು. ಹೇಗೆ ಕನೆಕ್ಟ್ ಮಾಡ್ತೀರಾ, ಯಾವ ರೀತಿ ನೀವು ರಿಪೋರ್ಟ್ ತೊಗೊತೀರಿ, ಯಾವ ರೀತಿ ಜನಗಳ ಹತ್ರ ಹೋಗಿ ನಿಮ್ಮ ಲಿಮಿಟೇಷನ್ ಬರೋಂಥದ್ದು ಹೆಂಗೆ ಹೋಗಿ ಅಧಿಕಾರಿಗಳು ನೀವು ಪ್ರೆಷರ್ ಮಾಡಿ ಕೆಲಸ ಮಾಡಿಸ್ತೀರಾ, ಅದನ್ನ ರಿಪೋರ್ಟ್ ಹೆಂಗೆ ರೆಡಿ ಮಾಡ್ತೀರಾ ನೀವು, ವಿತ್ ವಿಜುವಲ್ ಅಥೆಂಟಿಕ್ ಡಾಕ್ಯುಮೆಂಟೇಷನ್ ಮಾಡಬೇಕು. ಅದನ್ನ ಜನಕ್ಕೆ ಕೊಡಬೇಕು. ಅಲ್ಲಿ ಕೆಲಸ ಆಗಿಲ್ಲ ಅಂದರೆ ಅವನು ಕರೆಕ್ಷನ್ ಪ್ರೋಸೆಸ್ ಆಗುತ್ತೆ. ಇವಾಗ ಮತ್ತೆ ಪೋಲಿಂಗ್ ಮಾಡ್ತೀವಿ, ಈ ಅಭ್ಯರ್ಥಿ ನೀ ಕೆಲಸ ಮಾಡ್ತೀರಾ, ನಿಮ್ಮ ಟಚ್ಚಲ್ಲಿ ಇದ್ದಾರಾ, ಹಿಂಗಿದಾರ ಅಂತ. ಅವಾಗ ಜನ ಮತ್ತೆ ಪೋಲಿಂಗಲ್ಲಿ ಇಲ್ಲ ಅಂತ ಒಂದು 60% ಜನ ಹೇಳೋರು. ಒಂದು ಸತಿ ವಾನ್ ಮಾಡಿ, ನೋಡಪ್ಪ ಈ ಥರ ನಿಮ್ಗೆ ಬರ್ತಾ ಇಲ್ಲ ಕರೆಕ್ಟಾಗಿ, ನೀವು ಹ್ಯಾವ್ ಟು ಟೇಕ್ ಗುಡ್ ಇದು ಅಂತ. ಎಗೈನ್ ಅವ್ರ ಬಗ್ಗೆ ರಿಪೋರ್ಟ್ ಕರೆಕ್ಟಾಗಿ ಬರಲಿಲ್ಲ, ಕರೆಕ್ಟಾಗಿ ಮಾಡ್ತಿಲ್ಲ, ಈಸ್ ನಾಟ್ ಎಫಿಷಿಯೆಂಟ್ ಅಂದರೆ ರಿಜೆಕ್ಷನ್. ನಮ್ಮ ಪಕ್ಷನೇ ಕಿತ್ತಾಕ್ತೀವಿ. ಅಂದರೆ ಇಂಡೈರೆಕ್ಟಾಗಿ ಅವನು ಆ ಸ್ಥಾನದಲ್ಲಿ ಅವ್ನು ರಿಸೈನ್ ಮಾಡಬೇಕು. ನಾವು ಅದನ್ನು ಬರೆಸ್ಕೊತಾನೆ ಇದ್ದೀವಿ. ಬಟ್ ಬರೆಸ್ಕೊಂಡು ಪ್ರಯೋಜನ ಇಲ್ಲ. ಅದು ಏನು ಹೇಳಿ, ಕಾನ್ಸ್ಟಿಟ್ಯೂಷನಲ್ಲಿ ಅವ್ರಿಗೊಂದು ಇದಿದೆ, ಅದು ಅಮೆಂಡ್ ಆಗಬೇಕು. ಆ್ಯಕ್ಚುಲಿ ಜನ ಸರಿ ಇಲ್ಲ ಅಂದರೆ ಅವ್ರು ಇಳಿಯುವಂಥ ಒಂದು ಸ್ಥಿತಿ ಬರಬೇಕು. ಸೊ ಈ ಥರ ಎಲ್ಲ ಅಮೆಂಡ್ಮೆಂಟ್ಗಳು ಆಗಬೇಕು ಆ್ಯಕ್ಚುಲಿ ಜನರ ಪರವಾಗಿ. ಯಾಕಂದರೆ ಯಾವಾಗ ಸಂವಿಧಾನ ಬರೆದ್ರು ಅವಾಗ ಟೆಕ್ನಾಲಜಿ ಇರಲಿಲ್ಲ, ಅರ್ಥ ಆಯ್ತಾ? ಅವಾಗ ಮೊಬೈಲ್ ಇರಲಿಲ್ಲ, ಈ ಥರ ಕನೆಕ್ಟ್ ಮಾಡ್ಬೋದು, ಇಂಟರ್ನೆಟ್ ಇರಲಿಲ್ಲ. ಏನು ಹೇಳಿ, ಅವಾಗ ಅವ್ರು ಇರೋದಕ್ಕೆ ರಿಪೋರ್ಟು ಒಬ್ಬರ ಮೇಲೆ ಒಬ್ಬರು ಚೆಕ್ ಪಾಯಿಂಟ್ ಎಲ್ಲ ಇಟ್ಕೊಂಡು ಹೋದ್ರು, ವಾಚ್ ಡಾಗ್ಸ್ ಎಲ್ಲ ಇಟ್ಕೊಂಡು ಒಂದು ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಕಾಲಕ್ಕೆ ನೀವು ನಿಮ್ಮ ಟೈಮ್ ಕರೆಕ್ಟಾಗಿ ಬದಲಾಯಿಸ್ಕೊಳ್ಳಿ ಅಂತಲೂ ಹೇಳಿದ್ದಾರೆ. ಅಂದರೆ ಅದ್ಭುತವಾದಂಥ ಸಂವಿಧಾನ ಅದು. ಏನು ಹೇಳಿ, ಇವ್ರು ಬದಲಾಯಿಸ್ಕೊಂಡ್ರೆ ನಮ್ಮ ಅನುಕೂಲಕ್ಕೋಸ್ಕರ. ಆ್ಯಕ್ಚುಲಿ ಜನಗಳ ಅನುಕೂಲಕ್ಕೆ ಬದಲಾಗಬೇಕಾಗಿದೆ. ಬಟ್ ಈಗ ಟೆಕ್ನಾಲಜಿನಿಂದ ಮಾಡ್ಬೋದು. ಮತ್ತೆ ಸ್ವಲ್ಪ ಇದು ನಿಮ್ಮದು ಲೋಗೋ ಬಗ್ಗೆ ಒಂದು ಕ್ಲಾರಿಟಿ. ಲೋಗೋ ನೋಡಿ, ಚಿಹ್ನೆ, ಬಿಕಾಸ್ ಯಾಕಂದ್ರೆ KPJP ಅಲ್ಲಲ್ಲ, ಅದು ಏನಂದ್ರೆ ನಮ್ದು ರಿಜಿಸ್ಟರ್ಡ್ ಪಾರ್ಟಿ, ರೆಕಗ್ನೈಸ್ ಪಾರ್ಟಿ ಅಲ್ಲ. ಈ ಸತಿ ಯುವಕರು ನೀವೆಲ್ಲ ಮನಸ್ಸು ಮಾಡಿ ನಮಗೆ 6% ಮೇಲೆ ವೋಟ್ ಬಂದರೆ ಆಟೋ ಸಿಂಬಲ್ ನಮ್ಗೆ ಗ್ಯಾರಂಟಿ ಆಗುತ್ತೆ. ಆವಾಗ ರೆಕಗ್ನೈಸ್ ಪಾರ್ಟಿ ಆಗ್ತೀವಿ ನಾವು. ಅಲ್ಲಿವರೆಗೂ ನಮಗೆ ಯಾವುದೋ ಒಂದು ಸಿಂಬಲ್ ಕೊಟ್ಟಿದ್ದು ನಾವು ಇಟ್ಕೊಬೇಕು. ಇವಾಗ ಆಟೋ ತಗೊಂಡಿದ್ದೀವಿ ನಾವು, ನೆಕ್ಸ್ಟ್ ಟೈಮ್ ಆಟೋ ಸಿಕ್ಕಿಲ್ಲ ಇನ್ನೇನೋ ಇಡಬೇಕು ನಾವು. ಅರ್ಥ ಆಯ್ತಾ? ಆ ಥರ ಅದು. ಮತ್ತು ಈಗ ಬೇರೆ ಪಕ್ಷದವರು ಯಾರಿಗೋ ನಾನು ಪ್ರಜಾಕೀಯ ಪಕ್ಷದಿಂದ ಕಂಟೆಸ್ಟ್ ಮಾಡಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಇರ್ತೀನಿ, ನಾನು ಯಾವ ಪಕ್ಷದ ಜೊತೆನೂ ಇರಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತೀನಿ, ಅವ್ರ ಆಲೋಚನೆಗಳು ಇದು ಸರಿ ಇತ್ತು ಅಂದರೆ ನೀವು ಅವ್ರಿಗೆ ಬೆಂಬಲಿಸ್ತೀರಾ? ಇಲ್ಲ, ಈಗ ಖಂಡಿತ ನಾನು ಹೇಳ್ತಿರೋದು ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾ ಇರಲ್ಲ. ರಾಜಕೀಯ ಪಕ್ಷದವರೇ ಮಾಡ್ಬೋದು ಇದನ್ನ ಅಂತ ನಾನು ಹಂಗೆ ಹೇಳ್ತಿಲ್ಲ ಸರ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಷೇತ್ರ ಅಂತ ಇಟ್ಕೊಂಡು, ಈಗ ಬೆಂಗಳೂರು ಸೌತ್, ಅಲ್ಲಿ ಅವ್ರು ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡಿಲ್ಲ, ಕಾಂಗ್ರೆಸ್ BJP ಯಾವ ಪಕ್ಷದಲ್ಲೂ ಇಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಸೊ ನೀವು ಅಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿನ ನಿಲ್ಲಿಸ್ತೀರಾ? ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವ್ರ ಆಲೋಚನೆಗಳು ಇಷ್ಟ ಆಗಿ ಇಲ್ಲ ಆಲೋಚನೆಗಳು ಗೊತ್ತಾದ್ರೆ ತಾನೆ ನಮಗೆ. ನಾನು ಹೇಳಿದ್ದು ಆಲೋಚನೆಗಳು ಜನಕ್ಕೆ ಗೊತ್ತಾಗಬೇಕು ತಾನೆ. ನಾನು ನಿಂತಿದ್ದೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ಸಾಲದಿಲ್ಲಿ ಯಾವ ರೀತಿ ಮಾಡ್ತೀಯಾ, ಹೇಗೆ ಮಾಡ್ತೀಯಾ, ಎಲ್ಲವನ್ನೂ ಡೀಟೇಲ್ಸ್ ಬೇಕಾಗತ್ತೆ. ಆ್ಯಕ್ಚುಲಿ ಜನ ಅದನ್ನು ಕೇಳೋ ಅಷ್ಟು ಬುದ್ಧಿವಂತರಾಗಿದ್ದಾರೆ ನನ್ನ ಪ್ರಕಾರ. ಏನೋ ನೀವು ಸಿನಿಮಾದಲ್ಲಿ 25 ವರ್ಷ ನೋಡಿರ್ಬೋದು, ನೀವು ನಂಬ್ತೀನಿ ಅಂತ ಹೇಳ್ಬೋದು. ಬಟ್ ಇನ್ಮೇಲೆ ಅದಾಗಲ್ಲ. ಯಾರೇ ಬಂದರೂ ಹೇಗೆ ಮಾಡ್ತೀಯ ಅಂತ ಕೇಳೋ ಸ್ಟಾರ್ಟ್ ಆಗುತ್ತೆ ಜನ. ಸೊ ಅದು ಯುವಕರಲ್ಲಿ ಬಂದ್ಬಿಟ್ರೆ ಯಾರು ಯಾಮರ್ಸೋಕ್ಕಾಗಲ್ಲ. ನಾನು ಸುಮ್ಮನೆ ಏನೋ ಫಾಲ್ಸ್ ಪ್ರಾಮಿಸ್ ಕೊಡೋಕ್ಕಾಗಲ್ಲ. ನಾನು ಏನೋ ಪ್ರಾಮಿಸ್ ಕೊಟ್ಟರೆ ಹೆಂಗೆ ಮಾಡ್ತೀಯ ಅಂತ ಕೇಳಲೇಬೇಕು ತಾನೆ. ನಿಮ್ಮದು ಪಕ್ಷ ಪ್ರಜಾಕೀಯ ಅಧಿಕಾರಕ್ಕೆ ಬಂದರೆ ಬೇಸಿಕ್ಕಾಗಿ ಮಿನಿಮಮ್ ಚೇಂಜಸ್ ಏನೇನು ತರ್ತೀರಾ ಮತ್ತು ಎಷ್ಟು ವರ್ಷದಲ್ಲಿ ತರ್ಬೋದು ಸರ್ ನೀವು? ಇಲ್ಲ, ನಾನು ಅದೇ ಹೇಳಿದೆ, ಏನು ಫಾಲ್ಸ್ ಪ್ರಾಮಿಸ್ ಕೊಡಲ್ಲ. ನಾನು ಅದು ಚೇಂಜ್ ಮಾಡಿಬಿಡ್ತೀನಿ 100%. ಒಂದಂತೂ ಹೇಳ್ತೀನಿ, ನಿಮ್ಮ ದುಡ್ಡು ನಿಮ್ಗೆ 100% ಸೇರೋ ಥರ ಮಾಡ್ತೀನಿ. ಮೈಕ್ರೋ ಲೆವೆಲ್ ಪ್ಲಾನಿಂಗ್ಗಳು ಮಾಡ್ತೀವಿ. ಇವಾಗ ಒಂದು ಸಿಂಪಲ್ ಹೇಳ ನಿಮಗೆ, ಇದೊಂದು ಭಾಳ ಮುಖ್ಯವಾದ ವಿಚಾರ. ನಿಮ್ಮ ಹತ್ರ ಹಣ ಇಷ್ಟಿದೆ, ಇಷ್ಟೇ ಹಣ ಇರೋದು. ಏನು ಶ್ರಮ, ಇದಕ್ಕೆ ಸೇರಬೇಕಾದ ಹಣಕ್ಕೆ ಶ್ರಮ, ಇಂಟೆಲಿಜೆನ್ಸು, ಏನು ಹೇಳಿ, ಬುದ್ಧಿವಂತಿಕೆ, ಇದು 3 ಸೇರಿದ್ರೆ ಅದ್ಭುತ ಆಗೋಗ್ಬಿಡುತ್ತಲ್ವ.
ನೀವು ಹಣನ ಇರೋದನ್ನ ಜಾಸ್ತಿ ಮಾಡೋಕ್ಕಲ್ಲ, ಸಾಲ ಮಾಡಬೇಕಷ್ಟೇ. ಇರೋ ಹಣದಲ್ಲಿ ನಿಮ್ಮ ಬುದ್ಧಿವಂತಿಕೆ ಯೂಸ್ ಮಾಡಿ, ಅಂದರೆ ಸ್ಮಾರ್ಟ್ ಪೀಪಲ್ಗಳು ಇಲ್ಲಿ ಬಂದು ಕಷ್ಟಪಟ್ಟು ಶ್ರಮಪಟ್ಟು ಒಂದೇನೋ ಕನಸಿಟ್ಕೊಂಡು ಓಡಾಡಿದ್ರೆ ₹100 ಆಗೋ ಕೆಲಸ ₹80 ಆಗ್ಬೋದು, ₹50 ಆಗ್ಬೋದು. ಜನನ್ನು ಇನ್ವಾಲ್ವ್ ಮಾಡಿಕೊಂಡ್ರೆ ಇನ್ನೂ ₹25 ಆಗ್ಬೋದು. ಜನ ಯಾವಾಗ ಇನ್ವಾಲ್ವ್ ಆಗ್ತಾರೋ ಅವಾಗ ಇನ್ನೂ ಚೆನ್ನಾಗಿ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅವಾಗ ಅಲ್ವಾ. ಅದು ನೀವು ಹೌ ಯು ಏನೋ ಜನನ್ನ ಇದ್ರ ಮಧ್ಯೆ ಹೆಂಗೆ ನೀವು ಸೇರ್ಕೊಂತೀರ ಅನ್ನೋದ್ಮೇಲೆ ನೀವು ಸಪ್ರೇಟ್ ಇಟ್ಬಿಟ್ರೆ ಆಗಲ್ಲ. ಆ ಒಂದು ಟ್ರೈ ಮಾಡ್ತಿರೋದೇ ಇದರಲ್ಲಿ. ಯಾಕಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಜನರ ಇನ್ವಾಲ್ವ್ಮೆಂಟ್ ಅಂತ ಅಷ್ಟೇ. ನಾನು ಇಲ್ಲಿಂದ ಸ್ಟಾರ್ಟ್ ಆದರೆ ಬರ್ತಾ ಸೇರ್ಕೊಂತ ಹೋಗ್ತಾರೆ. ಫಸ್ಟು ನೀವು ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ದಂಗೆ ಅವ್ರು ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಆಗಲ್ಲ ಅಂತೀನಿ, ನೀವು ದೂರ ಇಟ್ಬಿಟ್ಟಿದ್ದೀರ ಅವ್ರಿಗೆ ಫಾಲ್ಸ್ ಪ್ರಾಮಿಸ್ಗಳು ಕೊಟ್ಟು. ನಾವು ಮಾಡ್ತೀವಿ, ನಾವು ಕೊಡ್ತೀವಿ ನಿಮಗೆ, ನಾವು ಅದು ಮಾಡ್ತೀವಿ. ಈಗ ಪೊಲಿಟಿಕ್ಸ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಈಗ ನಿಮ್ಮ ದೊಡ್ಡ ಈ ಥರದ ಕಾನ್ಸೆಪ್ಟ್ಗೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿದ್ರು ಸಾಕಾಗಲ್ಲ, ಅಷ್ಟಿದೆ ನಿಮ್ಮ ಕಾನ್ಸೆಪ್ಟ್. ಹಾಗಂತ ನೀವೀಗ ಸಿನಿಮಾನೂ ಸುಲಭವಾಗಿ ಬಿಟ್ಬಿಡಕ್ಕಾಗಲ್ಲ. ಬಿಕಾಸ್ ಫೈನಲಿ ಫ್ಯಾನ್ಸ್ ಕೇಳೋದು ನೆಕ್ಸ್ಟ್ ಸಿನಿಮಾ ಯಾವ್ದು ಸರ್, ಡೈರೆಕ್ಷನ್ ಯಾವ್ದು ಸರ್ ಅಂತ. ಹಿಂಗೆ ಮ್ಯಾನೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಅಲ್ಲ, ನಾನು ಹೇಳ್ತಾನೆ ಇದ್ದೀನಲ್ಲ, ಅದು ಒಂದು ಏನು ಮಾಡ್ಬಿಟ್ಟಿದ್ದಾರೆ ಮೈಂಡ್ ಸೆಟ್. ಅಂದರೆ ತುಂಬ ಜನ ನಾನು ಫಸ್ಟ್ ಕೇಳಿದ್ರು, ಏನು ಎಲೆಕ್ಷನ್ ಟೈಮಲ್ಲಿ ಬಂದು ಮಾತಾಡ್ಬಿಟ್ಟು ಆಮೇಲೆ ಹೊಟ್ಟಾಗ್ಬಿಡೋದಲ್ಲ ರೀ. 5 ವರ್ಷ ಇಲ್ಲಿ ಹೋರಾಡಬೇಕು, ನಿರಂತರವಾಗಿ ಪಾಲಿಟಿಕ್ಸಲ್ಲಿ ಇರಬೇಕು. ನಾನು ಹೇಳಿದ್ದು ಅದೇ ದೊಡ್ಡ ಕರಪ್ಷನಿಗೆ ಮೂಲ ಅದು. ಅರ್ಥ ಆಯ್ತಾ? ನಾನು 5 ವರ್ಷ ಇಲ್ಲೇ ಹೋರಾಡ್ತಾ ಇದ್ದೆ ಅಂದ್ಕೊಳ್ಳಿ, 10 ವರ್ಷ ಆಗಷ್ಟು ನಾನು ಡೆಸ್ಪರೇಟ್ ಆಗ್ಬಿಟ್ಟಿದ್ದೀನಿ, ನನಗೆ ಗೆಲ್ಲೇಬೇಕು ಅಂತ. ಅರ್ಥ ಆಯ್ತಾ? ನೀವೇ ಬಿಟ್ಬಿಡಿ ಎಲ್ಲ ಮನೆ ಮಠ ಕೆಲಸ ಎಲ್ಲ ಬಿಟ್ಬಿಟ್ಟು ಒಂದು ಕಡೆ ಹೋರಾಡ್ತಾ ಇದ್ದೀರಿ. ಎಷ್ಟು ದಿನ ಅಂತ ದೇಶ ಸೇವೆ ಅನ್ಕೊಂಡು ಕೂತಿರ್ತೀರ ನೀವು? ನಿಮ್ಮ ಹೊಟ್ಟೆಗೆ ಇದಾಗ್ತಿದ್ದಂಗೆ, ನಿಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗ್ತಿದ್ದಂಗೆ ನೀವು ಚೇಂಜ್ ಆಗ್ಬಿಡ್ತೀರಾ. ನಾನು ಬೇಡಪ್ಪ, 5 ವರ್ಷ ಜನ ಒಬ್ಬರನ್ನ ಎಲೆಕ್ಟ್ ಮಾಡಿದ್ದಾರೆ, ಒಂದು ಅಪೋಸಿಷನ್ ಪಾರ್ಟಿ ಇದೆ, ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಲ್ವಾ. ನೆಕ್ಸ್ಟ್ ನಿನ್ನ ಕೆಲಸ ನೀನು ಮಾಡ್ಕೋ. ನಿಂದು ಏನಾರ ಐಡಿಯಾ ಇದ್ರೆ ನೀನು ವರ್ಕ್ ಮಾಡು. ವರ್ಕ್ ಜೊತೆಲೆ ನಿನ್ನ ಜೀವನ ನಡೆಸೋದ್ರ ಜೊತೆಲೆ ನೀನು ಇರೋ ಟೈಮನ್ನ ಯೂಸ್ ಮಾಡಿದ್ದಕ್ಕೆ. ಸೊ ಮತ್ತೆ ಒಂದಷ್ಟು ಐಡಿಯಾಸ್ ಇಟ್ಕೊಂಡು ಬಾ ಜನಗಳ ಮುಂದೆ, ತಪ್ಪಲ್ಲಲ್ಲ. ಅದು ಒಂದು ಕೈಂಡ್ ಆಫ್ ಸೋಷಿಯಲ್ ವರ್ಕೇ ಅಲ್ಲ ಇವರೇ. ಇದನ್ನು ಸೋಷಿಯಲ್ ವರ್ಕ್ ಅಂತಲೇ ಅನ್ಕೊಂಡಿಲ್ಲ ಯಾರು. ನನಗೆ ಇವತ್ತು ಯಾರೋ ಒಬ್ಬರು ಒಂದು ಪ್ರೆಸ್ ಅವರು ಒಂದೇನೋ ಒಂದು ಮೆಸೇಜ್ ಹಾಕಿದ್ರು, ಸರ್ ಸಿನಿಮಾಲಿ ಸಂಪಾದನೆ ಮಾಡಿದ್ದೀರಲ್ವಾ, ಯಾಕೆ ನೀವೇನು ಮಾಡಿದ್ದೀರಾ ಸಮಾಜಕ್ಕೋಸ್ಕರ? ಅಮ್ಮ 50%ಗಿನ್ನ ಜಾಸ್ತಿ ಟ್ಯಾಕ್ಸ್ ಕಟ್ಟಿದ್ದೀನಿ. ನಾ ಟ್ಯಾಕ್ಸ್ ಕಟ್ಟಿರೋ ಸಮಾಜಕ್ಕೆ, ರಾಜಕಾರಣಿಗಳಿಗಲ್ಲ ಅಲ್ವಾ. ಸರ್ ಟ್ಯಾಕ್ಸ್ ಬಿಟ್ಬಿಡಿ ಸರ್, ಅದು ಎಲ್ಲರೂ ಕಟ್ತಾರೆ, ನೀವು ಅದನ್ನು ಬಿಟ್ಟು ಏನು ಮಾಡಿದ್ದೀರಾ ಅಂತ. ಅದನ್ನು ಬಿಟ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿದ್ದೀವಮ್ಮ ಎಲ್ಲ ನಿಮ್ಮ ಜೊತೆ ಎಲ್ಲ ಸೇರಿಕೊಂಡು. ಒಂದು ಪ್ಯಾಂಟ್ ತೊಗೊಂಡು ಟ್ಯಾಕ್ಸ್ ಕಟ್ತೀನಿ, ಒಂದು ಶರ್ಟ್ ತೊಗೊಂಡು ಟ್ಯಾಕ್ಸ್ ಕೊಟ್ಟು, ಟೀ ಕುಡಿದ್ರು ಟ್ಯಾಕ್ಸ್ ಕಟ್ಟಿ. ಸರ್ ಅದನ್ನು ಬಿಟ್ಟು ಬೇರೆ ಏನು ಮಾಡಿದ್ದೀರಾ? ಅದನ್ನು ಬಿಟ್ಟು ಮಾಡೋದು ನನ್ನ ಮನಃಶಾಂತಿಗೋಸ್ಕರ, ನನ್ನ ಮನಸ್ಸು ಖುಷಿಗೋಸ್ಕರ. ಅದನ್ನು ನಾನು ಹೇಳ್ಕೊಂಡು ಮಾಡೋದಲ್ಲ ಅದು ಅಲ್ವಾ. ನನ್ನ ಖುಷಿಗೆ ನಾನು ಮಾಡ್ತೀನಿ, ಅದನ್ನು ಯಾಕೆ ಹೇಳ್ಕೊಬೇಕು? ಕೆಲವ್ರು ಹೇಳಿ ಇನ್ನೊಬ್ರಿಗೆ ಎನ್ಕರೇಜ್ ಮಾಡ್ಬೋದು. ನನ್ನ ಐಡಿಯಾಲಜಿ ಅದು, ನಾನು ಹೇಳಬಾರ್ದು. ಯಾವುದೇ ಮಾಡ್ರು ಕೂಡ ನನ್ನ ಪರ್ಸ್ನಲ್. ನಾನೊಬ್ರಿಗೆ ಸಹಾಯ ಮಾಡ್ರು ಕೂಡ ನಾನು ಇವ್ರಿಗೆ ಸಹಾಯ ಮಾಡಿದೆ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಅವಮಾನ ಮಾಡ್ದಂಗೆ ನಾನು ಅಲ್ವಾ. ಫಸ್ಟ್ ಆಫ್ ಆಲ್ ಇದು ಯಾಕೆ ಸಮಾಜ ಸೇವೆ ಅನ್ಕೊಂತಿಲ್ಲ ನೀವು? ಇದೆಲ್ಲರೂ ಬಿಸ್ನೆಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಇದನ್ನು. ಪಾಲಿಟಿಕ್ಸ್ ಅನ್ನೋದು ಬಿಸ್ನೆಸ್. ದೊಡ್ಡವ್ರು ಬರಬೇಕು, ದುಡ್ಡು ಹಾಕಬೇಕು, ಕೊನೆಗೆ ನಿಮ್ಮ ಊರು ನಾಮ ಹೇಳೋದು ಹೋಗ್ತಾ ಇರಬೇಕು. ಕುಟುಂಬ ರಾಜಕಾರಣದ ಬಗ್ಗೆ ನಿಮ್ಮ ಕಮೆಂಟ್ ನೋಡಿ, ಅದೆಲ್ಲ ನಾನು ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ಅವ್ರಲ್ಲಿ ಹೊಗಳೋದು ತೆಗಳೋದು ಯಾವುದೂ ಮಾಡಬಾರ್ದು ನಾವು. ಹಂಗಲ್ಲ, ಆತರ ಕೇಳ್ತಿಲ್ಲ ಸರ್. ಫಾರ್ ಎಕ್ಸಾಂಪಲ್ ಈಗ ಅಲ್ಲಲ್ಲ ಕೇಳ್ತೀನಿ ಕೇಳಿ. ಅಲ್ಲಲ್ಲ ನಿಮಗೆ ನನಗೆ ನೀವು ಹೇಳಿದ್ದು ಫುಲ್ ಗೊತ್ತಾಯ್ತು. ಅದನ್ನ ಮತ್ತೆ 10 ಸತಿ ಹೇಳಿ ನಾವು ಒಬ್ಬನ ಹರ್ಟ್ ಮಾಡೋದು ಬೇಡ. ಹೇಳ್ತೀನಿ ಕೇಳಿ, ಸಿಂಪಲ್ ಹೇಳ್ತೀನಿ ಕೇಳಿ. ಏನಾಗಿದೆ ಅಂದರೆ ಆ ಸ್ಟ್ರಕ್ಚರ್ನೇ ಅಷ್ಟು ಬೆಳ್ಕೊಂಡಿದೆ 72 ವರ್ಷದಿಂದ. ಅಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ, ಎಲ್ಲ ಹಣದ ಫೈಟು. ಅರ್ಥ ಆಯ್ತಾ? ನೀವು 50 ಕೋಟಿ ಆಗಿರ್ತೀನಿ, ಒಬ್ಬ 100 ಕೋಟಿ ಅನ್ಬೋದು, ಒಬ್ಬ 1000 ಕೋಟಿ ಇಟ್ಕೊಂಡ್ರು ಬಂದಿರ್ತಾನೆ. ಒಬ್ರಿಗಿಂತ ಒಬ್ಬ, ಅದು ದೊಡ್ಡ ಯುದ್ಧ. ಅದು ನೀವು ಹೇಳ್ದಂಗೆ ತೋರಿಸ್ತಿರಲ್ಲ ಟಿ ವಿಲಿ, ಯುದ್ಧ. ಅವ್ರ ಮಧ್ಯೆ ಒಂದು ಯುದ್ಧದ್ದೇ ಇದಾಗ್ತಾ ಇದೆ ಅಲ್ಲಿ. ಅವ್ರಿಗೋಸ್ಕರ ಅವ್ರು ಇದು ಮಾಡೋಕ್ಕೋಸ್ಕರ ಕೆಲವು ಸತಿ ನಂಬಿಕೆಗೋಸ್ಕರ ಅವ್ರವ್ರ ಫ್ಯಾಮಿಲಿ ಕೊಟ್ಕೊಂಡು ಮಾಡೋದೇ ನನಗೆ ಅದ್ರ ಬೆಸ್ಟ್ ಆಫ್ ಆಲ್. ಅದಕ್ಕೆ ನಾನು ಮಾತಾಡೋಕೆ ರೆಡಿ ಇಲ್ಲ. ಅದು ಅಲ್ಲ, ಈಗ ನಾವು ಬೇರೆ ಪಕ್ಷ ತಗೊಳ್ಳೋದೇ ಬೇಡ. ಈಗ ಪ್ರಜಾಕೀಯದಲ್ಲಿ ತಗೊಂಡಾಗ ಈಗ ಯಾರೋ ಒಬ್ರು ಅಭ್ಯರ್ಥಿ ಈಗ ಒಬ್ಬ ನಿಂತು ಗೆದ್ದಿರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ನಾಳೆ ಅವ್ರ ಮಗನಿಗೋ ಅವ್ರ ಹೆಂಡತಿಗೋ ಅವ್ರು ಮಾಡ್ತಿರೋ ಕೆಲಸ ನೋಡಿ ತುಂಬಾ ಇನ್ಸ್ಪಿರೇಷನ್ ಆಗಿ ಅವರು ಮಾಡಬೇಕು ಅಂತ ಖಂಡಿತ ಬರ್ಬೋದು. ಅದೆಲ್ಲ ಬಂದ್ರೂ ಕೂಡ ಕೇಳಿ, ಒಂದು ಸಿಂಪಲ್ ಇರ್ತೀನಿ, ಅವ್ರಿಗೊಂದು ಕ್ವಾಲಿಫಿಕೇಶನ್ ಇರ್ಬೇಕು. ನಾಟ್ ಜಸ್ಟ್ ಈಸ್ ಯುವರ್ ಸನ್. ಇವಾಗ ನನ್ನ ಮಗನೇ ಸಿನಿಮಾಗೆ ಬರ್ಬೋದು ಅಲ್ವಾ, ಯಾರ ಮಕ್ಕಳೋ ಸಿನಿಮಾಗೆ ಬರ್ಬೋದು. ಸಿನಿಮಾ ಒಂದು ಚಾನ್ಸ್ ಸಿಗ್ಬೋದು ಅಷ್ಟೇ ಹೊರತು ಅವರೆಲ್ಲ ದೊಡ್ಡ ಸ್ಟಾರ್ಗಳಾಗಿರೋದು ಅವ್ರ ಯೋಗ್ಯತೆ ಮೇಲೆ, ಅವ್ರ ಕೆಪಾಸಿಟಿ ಮೇಲೆ, ಅವ್ರ ಟ್ಯಾಲೆಂಟ್ ಮೇಲೆ ಅಲ್ವಾ. ಇಲ್ಲ ನೀವು ಒಪ್ಬಿಡ್ತೀರಾ? ಯಾರ ಮಕ್ಕಳನ್ನು ನೋಡ್ಬಿಡ್ತೀರಾ ನೀವು? ಇಲ್ಲ.
ಕರೆಕ್ಟ್ ಅಲ್ವಾ? ಇಲ್ಲೇ ಅಷ್ಟೇ, ನೀವು ಬಂದ್ರೆ ಇಲ್ಲಿ ಸಮಾಜ ಜನ ಯಾವ ರೀತಿ ಇರಬೇಕಂದ್ರೆ ಬಾಪ ಸಂತೋಷ. ಯಾವ ಥರ ಮಾಡ್ತೀಯ ನೀನು ಹೇಳು? ನಿಮ್ಮ ಅಪ್ಪನಿಗಿನ್ನ ಬೆಟ್ರಾಗಿ ಹೆಂಗೆ ಕೆಲಸ ಮಾಡ್ತೀಯ? ನಿನ್ನ ಹತ್ರ ಏನು ಐಡಿಯಾಸ್ ಇದೆ? ಅದು ಬೇಕಲ್ವಾ ಅಂತ ನಾನು ಹೇಳ್ತಿರೋದು. ನಾಟ್ ಜಸ್ಟ್ ಬಿಕಾಸ್ ಹಿ ಈಸ್ ಇಸ್ ಸನ್. ಅರ್ಥ ಆಯ್ತಾ ಇವ್ರೆ? ಇದು ಜನಕ್ಕೆ ಬರೋವರೆಗೂ ಇಲ್ಲಿ ಚೇಂಜಸ್ ಆಗಲ್ಲ. ಕೇಳೋ ಮನೋಭಾವ ಬೆಳೆಸ್ಕೊಬೇಕು. ಅದಕ್ಕೆ ನಾವು ಒಂದು ಸ್ಟೇಜ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಕೊಡ್ತಾ ಇದ್ದೀನಿ, ನೀವು ಹೇಳಲೇಬೇಕು. ಇವಾಗ ನಾನು ಪಕ್ಕದಲ್ಲಿ ಇದ್ದೀನಿ, ನಾನು ಅರ್ಥ ಆಯ್ತಾ? ನಾನು ಹೇಳ್ತಾ ಹೋಗ್ತೀನಿ, ನೀವು ಹೇಳಲೇಬೇಕಾಗತ್ತೆ. ಇಲ್ಲ ನೀವು ಹೇಳೋರಿಗೆ ಸಪೋರ್ಟ್ ಮಾಡಿ, ಅಷ್ಟೇ ಹೇಳ್ತಿರೋದು.